ಸಿಟಿವಿ ಸ್ಥಳೀಯ ಸುದ್ದಿಗಳ ಪ್ರಾಯೋಜಕರು ರಾಮೋಸ್ ಫರ್ನಿಚರ್ಸ್ ಮತ್ತು ಇಂಟೀರಿಯರ್ಸ್. ನಮ್ಮ ಶಾಖೆಗಳು ಚಿಕ್ಕಬಳ್ಳಾಪುರ, ಚಿಂತಾಮಣಿ ಮತ್ತು ಯಲಹಂಕ ಉಪನಗರ. ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್, ರಿಲಯನ್ಸ್ ಪೆಟ್ರೋಲ್ ಬಂಕ್ ಪಕ್ಕ ಚಿಕ್ಕಬಳ್ಳಾಪುರ. ಶ್ರೀ ಚಾಮವಿ ಪಾರ್ಟಿ ಹಾಲ್, ಗಿರಿಯಾಸ್ ಬಿಲ್ಡಿಂಗ್, ಬಿಬಿ ರೋಡ್, ಚಿಕ್ಕಬಳ್ಳಾಪುರ. ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ನಿರಂಜನ್ ಬಿ ವಿದಾಸ್. ಮೊದಲಿಗೆ ಮುಖ್ಯಾಂಶಗಳು. ಚಿಕ್ಕಬಳ್ಳಾಪುರ ನಗರದಲ್ಲಿ ಜೋರಾಯಿತು ಕಳ್ಳರ ಹಾವಳಿ. ನಗರದಲ್ಲಿ ಹಾಡ ಹಗಲೇ ಸರಗಳ್ಳತನ, ಮಹಿಳೆಯರು ಓಡಾಡಲು ಆತಂಕ. ಬೈಕ್ನಲ್ಲಿ ಬಂದು ಗೃಹಿಣಿಯ ಮಾಂಗಲ್ಯ ಸರ ಎಗರಿಸಿದ ಖದೀಮರು. ಬಾಗೇಪಲ್ಲಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಆರೋಗ್ಯ ರಕ್ಷಾ ಸಮಿತಿ ಸಭೆ. ಇಬ್ಬರು ಸಾವಾದರೂ ಎಚ್ಚೆತ್ತುಕೊಳ್ಳದ ಶಾಸಕ ಸುಬ್ಬಾರೆಡ್ಡಿ. ಸಚಿವರ ಗಮನಕ್ಕೆ ತರುವ ಭರವಸೆಯಲ್ಲಿಯೇ ಕಾಲ ಕಳೆಯುತ್ತಿರುವ ಶಾಸಕ ಸುಬ್ಬಾರೆಡ್ಡಿ. ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅಭಿಮಾನೋತ್ಸವದಲ್ಲಿ ಭಾಗವಹಿಸಲು ಮನವಿ. ಮೇ 9ರಂದು ಚಿತ್ರದುರ್ಗದಲ್ಲಿ ನಡೆಯಲಿರುವ ಕಾರ್ಯಕ್ರಮ. ಗೌರಿಬಿದನೂರಿನಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಲು ವಿನಂತಿ. ವಾರ್ತೆಗಳ ವಿವರ. ಚಿಕ್ಕಬಳ್ಳಾಪುರ ನಗರದಲ್ಲಿ ಕಳ್ಳರ ಹಾವಳಿ ಹೆಚ್ಚಾಗಿದ್ದು, ಹಾಡ ಹಗಲೇ ಬೈಕ್ನಲ್ಲಿ ಬಂದ ಇಬ್ಬರು ಕ್ಷಣಾರ್ಧದಲ್ಲಿ ಮಹಿಳೆಯ ಕುತ್ತಿಗೆಯಿಂದ ಮಾಂಗಲ್ಯ ಸರ ಕಿತ್ತುಕೊಂಡು ಪರಾರಿಯಾಗಿರುವ ಘಟನೆ ನಡೆದಿದೆ. ಇದರಿಂದ ಜನರ ಎದೆಯಲ್ಲಿ ಡಬಡಬ ಅಂತ ಆತಂಕ ಎದುರಾಗಿದೆ. ಈ ಕುರಿತು ಒಂದು ವರದಿ. ಹೀಗೆ ಚೈನ್ ಕಳೆದುಕೊಂಡು ಭಯಭೀತರಾಗಿ ಆತಂಕದಿಂದ ಕಣ್ಣೀರು ಇಡುತ್ತಿರುವ ಮಹಿಳೆ. ಈ ದೃಶ್ಯಗಳು ಕಂಡು ಬಂದಿದ್ದು ಚಿಕ್ಕಬಳ್ಳಾಪುರ ನಗರದ 23ನೇ ವಾರ್ಡಾದ ಚಾಮರಾಜಪೇಟೆಯಲ್ಲಿ. ಹೌದಾ, ಪ್ರಿಯಾ ಎಂಬುವರು ಸಂಪ್ಗೆ ನೀರು ಬರುತ್ತಿದೆಯಾ ಎಂದು ನೋಡಲು ಮಹಡಿಯಿಂದ ಕೆಳಗಡೆ ಬಂದಿದ್ದಾರೆ. ಈ ವೇಳೆ ಬೈಕ್ನಲ್ಲಿ ಬಂದ ಇಬ್ಬರು ನೇರವಾಗಿ ಆಕೆಯ ಹಿಂಬದಿಯಿಂದ ಬಂದು ಮಾಂಗಲ್ಯ ಸರಕ್ಕೆ ಕೈ ಹಾಕಿದ್ದಾರೆ. ತಕ್ಷಣ ತಾಳಿ ಹಿಡಿದುಕೊಂಡಿದ್ದಾರೆ. ಆದರೆ ಕ್ಷಣಾರ್ಧದಲ್ಲಿ ಸರ ಕಿತ್ತುಕೊಂಡು ಸ್ಥಳದಿಂದ ಕಾಲ್ಕಿತ್ತಿದ್ದಾರೆ. ಏನೋ ಮಹಿಳೆ ಗಾಬರಿಯಿಂದ ಕೂಗಾಡಿದ್ದಾರೆ. ಸ್ಥಳೀಯರು ಬರುವಷ್ಟರಲ್ಲಿ ಕಳ್ಳರು ಅಲ್ಲಿಂದ ಪರಾರಿಯಾಗಿದ್ದಾರೆ. ತಕ್ಷಣವೇ ಪೊಲೀಸರಿಗೆ ಮಾಹಿತಿ ನೀಡಲಾಗಿದೆ. ಸ್ಥಳಕ್ಕೆ ಆಗಮಿಸಿದ ಪೊಲೀಸರು ಪರಿಶೀಲನೆ ನಡೆಸಿ ಸಿಸಿಟಿವಿ ದೃಶ್ಯಾವಳಿಗಳನ್ನು ಪರಿಶೀಲಿಸುತ್ತಿದ್ದಾರೆ. ಸರ್, ನಾನು ನೀರು ಬಿಟ್ಟಿದ್ದಾರೆ ಅಂತ ನೋಡೋಕೆ ಬಂದೆ ಸರ್. ಸಂತೆಗ್ನವರು ಅಷ್ಟೊತ್ತಿಗೆ ಹಿಂದೆಯಿಂದ ಇಬ್ಬರು 220 ಬೈಕ್ ಪಲ್ಸರಲ್ಲಿ ಬಂದುಬಿಟ್ಟು ಚೈನ್ ನನ್ನ ಕಿತ್ಕೊಂಡು ಹೋಗಿದ್ದಾರೆ ಸರ್. ಏನು ಸರ್? ಅವರು ಬೈಕಲ್ಲೇ ಸರ್ ಬಂದಿತ್ತು. ಬೈಕಲ್ಲಿ ಬಂದರು ಸರ್. ಏನು ಕೇಳಲಿಲ್ಲ ಸರ್. ನಾನು ನೀರು ನೋಡಿ ತಿರುಗಿದೆ ಸರ್. ತಿರುಗಿದ ತಕ್ಷಣ ರೈಟಿಗೆ ತಿರುಗಿದ ತಕ್ಷಣ ಅವರು ನಂದು ಚೈನ್ ಲಾಕ್ ಮಾಡಿದ್ರು ಸರ್. ಒಬ್ಬರೇ ಸರ್ ಇಳಿದಿತ್ತು. ಒಬ್ರು ಇಳಿದ್ರು, ಒಬ್ಬರು ಬೈಕಲ್ಲೇ ಇದ್ದರು ಸರ್. ಬೈಕಲ್ಲೇ ಇದ್ದರು. ಅವ್ರು ಬೈಕ್ ಮಾತ್ರ ಆನಲ್ಲೇ ಇತ್ತು ಸರ್, ಆಫ್ ಆಗಿದ್ದಿದ್ದಿಲ್ಲ ಸರ್. ಆಮೇಲೆ ನಾನು ಲಾಕ್ ಮಾಡಿದ್ರು ಸರ್. ಲಾಕ್ ಮಾಡಿದ ತಕ್ಷಣ ನಾನು ಹಿಂಗೆ ಮಾಂಗಲ್ಯನ ಇಟ್ಕೊಂಡಿದ್ದಕ್ಕೆ ಅದು ಮಾತ್ರ ಸೇಫ್ ಆಗಿದೆ. ಬರೀ ಚೈನ್ ಮಾತ್ರ ಹೋಗಿದೆ ಸರ್. 30 ಗ್ರಾಮ್. ಏನು ಕೇಳಲಿಲ್ಲ ಸರ್, ಏನು ಕೇಳಲಿಲ್ಲ. ನೈಫೆಲ್ಲ ಇಟ್ಕೊಂಡಿದ್ರು ಸರ್ ಅವರೆಲ್ಲನೂ. ಏನು ತೋರಿಸಿಲ್ಲ ಸರ್, ಇಟ್ಕೊಂಡಿದ್ರು ಅಷ್ಟೇ ಸರ್. ನಾನು ಜೋರಾಗಿ ಕಿರ್ಚಕ್ಕೂ ಆಗಿಲ್ಲ ಸರ್. ನನ್ನ ಲಾಕ್ ಆಗಿತ್ತು ಸರ್ ಇಲ್ಲಿ. ಹಂಗೆ ಫುಲ್ ಬಂದಿದ ತಕ್ಷಣ ಹಂಗೆ ಇಳಿದ್ರು ಸರ್. ಇಳಿದಿದ ತಕ್ಷಣ ಅವ್ರು ಹಂಗೆ ಲಾಕ್ ಮಾಡಿದ್ರು ಸರ್. 30 ಗ್ರಾಮು ಸರ್. ಇತ್ತೀಚಿನ ದಿನಗಳಲ್ಲಿ ಈ ರೀತಿಯ ಸರಗಳ್ಳತನ ಹಾಗೂ ಮನೆಗಳ್ಳತನ ಪ್ರಕರಣಗಳು ಚಿಕ್ಕಬಳ್ಳಾಪುರ ನಗರದಲ್ಲಿ ಹೆಚ್ಚಾಗುತ್ತಿರುವುದು ಸಾರ್ವಜನಿಕರಲ್ಲಿ ಭಯ ಹುಟ್ಟಿಸಿದ್ದು, ಇನ್ನು ಮಹಿಳೆಯರು ವಿಶೇಷವಾಗಿ ಅನುಮಾನಾಸ್ಪದ ವ್ಯಕ್ತಿಗಳು ಕಾಣಿಸಿಕೊಂಡ್ರೆ ಎಚ್ಚರಿಕೆಯಿಂದ ಇರಬೇಕು. ಈ ಘಟನೆ ಚಿಕ್ಕಬಳ್ಳಾಪುರದಲ್ಲಿ ಕಾನೂನು ಸುವ್ಯವಸ್ಥೆಯ ಬಗ್ಗೆ ಪ್ರಶ್ನೆಗಳನ್ನು ಎಬ್ಬಿಸಿದೆ. ಪೊಲೀಸರು ಪೆಟ್ರೋಲಿಂಗ್ ಹೆಚ್ಚಿಸಿ ಇಂತಹ ಕೃತ್ಯಗಳನ್ನು ತಡೆಯಲು ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಸಾರ್ವಜನಿಕರು ಆಗ್ರಹ ಮಾಡಿದ್ದಾರೆ. ನಮ್ಮ ವೈಫ್ಗೆ ಹಿಂಗಾಗಿದೆ. ಚೈನು ಮನೆಯಿಂದ ಕೆಳಗಡೆ ಬಂದಿರೋದು, ಜಸ್ಟು ನೀರು ಬಂದಿದೆ ಇಲ್ಲೊಂದು ಜಸ್ಟ್ ಚೆಕ್ ಮಾಡ್ಕೊಂಡು ಹೋಗಿರೋದು ಅಷ್ಟೇ. ಚೆಕ್ ಮಾಡ್ಕೊಂಡು ಹೋಗಿರೋದು ಪಲ್ಸರ್ 220 ಗಾಡಿ. ಅವರು ಒಂದು ಗಾಡಿದಲ್ಲಿ ಆಲ್ರೆಡಿ ರನ್ನಿಂಗೆಲ್ಲ ಇಟ್ಕೊಂಡಿದ್ದಾರೆ. ಇನ್ನೊಂದು ಗಾಡಿದಲ್ಲಿ ಬಂದುಬಿಟ್ಟು ಆ ಹುಡುಗ ಇಳಿದಿರೋದು. ಇವರು ಹತ್ತಾ ಇರೋದು ನೋಡಿಬಿಟ್ಟು ಚೈನ್ ಹಿಂದ್ಗಡೆಯಿಂದ ಹಾಕಿ ಹಿಂಗೆ ಲಾಕ್ ಮಾಡಿದ್ದಾರೆ. ಅದು ಹಿಂಗೆ ಹಾಕಿ ಹಿಂಗೆ ಎಳೆದಿದ್ದಾರೆ. ಆ ಫೋರ್ಸ್ಗೆ ತಾಳಿ ಇಟ್ಕೊಂಡಿರೋ ತಾಳಿ ಮಾತ್ರ ಇದೆ, ಚೈನ್ ಮಾತ್ರ ಕಿತ್ಕೊಂಡು ಹೋಗಿದ್ದಾರೆ. ಇರಲಿಲ್ಲ, ಇಲ್ಲೇ ಸಂಡೇ ಅಲ್ಲ, ಇವತ್ತಿರಲಿಲ್ಲ, ಇಲ್ಲೇ ಆಚೆ ಕಡೆ ಹೋಗಿದೆ. ತಿರ್ಗಾ ಬರೋಷ್ಟರಲ್ಲಿ ಪಕ್ಕದ ಮನೆಯವ್ರಲ್ಲಿ ಕಿಚ್ಕೊಂಡಿದ ತಕ್ಷಣ ನೋಡಿದ್ರೆ, ನೋಡಿದ ತಕ್ಷಣ ಫೋನೆಲ್ಲ ಮಾಡಿದ ತಕ್ಷಣ ಈ ಥರ ಆಗಿದೆ, ಬಂದ್ಬಿಡಮ್ಮ ಫಸ್ಟ್ ಕಂಪ್ಲೇಂಟ್ ಕೊಡೋಣ ಅಂತ ಪೊಲೀಸ್ ಸ್ಟೇಷನ್ಗೆಲ್ಲ ಕಂಪ್ಲೇಂಟ್ ಕೊಟ್ವಿ. ಈ ಥರ ಇದು ಚಾಮರಾಜಪೇಟೆ 23ನೇ ವಾರ್ಡು, ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಪಕ್ಕದ ರೋಡ್.
ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಕೆಟ್ಟ ಮೇಲೆ ಬುದ್ಧಿ ಬಂತು ಅನ್ನೋ ಮಾತಿದೆ. ಆದರೆ ಬಾಗೇಪಲ್ಲಿ ಶಾಸಕ ಸುಬ್ಬಾರೆಡ್ಡಿ ಅವರಿಗೆ ಕೆಟ್ಟ ಮೇಲೂ ಬುದ್ಧಿ ಬಂದಂತೆ ಕಾಣ್ತಿಲ್ಲ. ಕಾರಣ, ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ದೊರೆಯದೆ ಇಬ್ಬರು ಮೃತಪಟ್ಟಿದ್ರು. ಈ ಬಗ್ಗೆ ಶಾಸಕರಿಗೆ ಯಾವುದೇ ಕನಿಷ್ಠ ನೋವು ಇಲ್ಲದಂತಿದೆ. ಕಾರಣ, ಇಬ್ಬರು ಸತ್ತ ನಂತರ ಆಸ್ಪತ್ರೆಯ ಸಿಬ್ಬಂದಿ ಕೊರತೆಯ ಬಗ್ಗೆ ಆರೋಗ್ಯ ಸಚಿವರ ಗಮನಕ್ಕೆ ತರುವ ಭರವಸೆ ನೀಡುತ್ತಿರುವುದು ವಿಪರ್ಯಾಸವೇ ಸರಿ. ಕೆಟ್ಟ ಮೇಲೆ ಬುದ್ಧಿ ಬಂತು ಅನ್ನೋ ಮಾತಿದೆ. ಆದರೆ ಬಾಗೇಪಲ್ಲಿ ಶಾಸಕ ಸುಬ್ಬಾರೆಡ್ಡಿ ಅವರಿಗೆ ಕೆಟ್ಟ ಮೇಲೂ ಬುದ್ಧಿ ಬಂದಂತೆ ಕಾಣ್ತಿಲ್ಲ. ಕಾರಣ, ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ದೊರೆಯದೆ ಇಬ್ಬರು ಮೃತಪಟ್ಟಿದ್ರು. ಈ ಬಗ್ಗೆ ಶಾಸಕರಿಗೆ ಯಾವುದೇ ಕನಿಷ್ಠ ನೋವು ಇಲ್ಲದಂತಿದೆ. ಕಾರಣ, ಇಬ್ಬರು ಸತ್ತ ನಂತರ ಆಸ್ಪತ್ರೆ ಸಿಬ್ಬಂದಿ ಕೊರತೆಯ ಬಗ್ಗೆ ಆರೋಗ್ಯ ಸಚಿವರ ಗಮನಕ್ಕೆ ತರುವ ಭರವಸೆ ನೀಡುತ್ತಿರುವುದು ವಿಪರ್ಯಾಸವೇ ಸರಿ. ಆಸ್ಪತ್ರೆಯಲ್ಲಿ ರಾತ್ರಿ ಪಾಳ್ಯದಲ್ಲಿ ವೈದ್ಯರಿಲ್ಲದೆ ಬಾಗೇಪಲ್ಲಿ ತಾಲೂಕಿನ ಇಬ್ಬರು ರೋಗಿಗಳು ಮೃತಪಟ್ಟಿದ್ದ. ಇದಕ್ಕೆ ಆಸ್ಪತ್ರೆ ವೈದ್ಯರ ಕೊರತೆಯೇ ಕಾರಣ ಎನ್ನಲಾಗಿದ್ರು ಶಾಸಕರು ಮಾತ್ರ ಗಂಭೀರವಾಗಿ ಪರಿಗಣಿಸಿದಂತಿಲ್ಲ. ನ್ಯಾಯಾಧೀಶರು ಆಸ್ಪತ್ರೆ ಭೇಟಿ ನೀಡಿ ಅಲ್ಲಿನ ಅವ್ಯವಸ್ಥೆಗಳ ಬಗ್ಗೆ ಪರಿಶೀಲನೆ ನಡೆಸಿದ್ದ. ಘಟನೆ ನಡೆದು 5 ದಿನಗಳಾದ ನಂತರ ಶಾಸಕರು ಆಸ್ಪತ್ರೆಯಲ್ಲಿ ಆರೋಗ್ಯ ರಕ್ಷಾ ಸಮಿತಿ ಸಭೆ ಕರೆದು ಆಸ್ಪತ್ರೆಯಲ್ಲಿ ವೈದ್ಯರು ಮತ್ತು ಸಿಬ್ಬಂದಿ ಕೊರತೆಯ ಬಗ್ಗೆ ಆರೋಗ್ಯ ಸಚಿವರು, ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳ ಗಮನಕ್ಕೆ ತರುವುದಾಗಿ ಹೇಳಿದ್ದಾರೆ. ಅಂದರೆ ಶಾಸಕರು ವರಿಷ್ಠರ ಗಮನಕ್ಕೆ ತರಲು ಎಷ್ಟು ಸಮಯ ಬೇಕು, ಅವರ ಗಮನಕ್ಕೆ ಬಂದ ನಂತರ ಅವರು ಕ್ರಮ ವಹಿಸಲು ಎಷ್ಟು ಕಾಲ ಬೇಕು, ಅಲ್ಲಿಯವರೆಗೂ ಬಾಗೇಪಲ್ಲಿ ತಾಲೂಕಿನ ಬಡ ರೋಗಿಗಳನ್ನು ದೇವರೇ ಕಾಪಾಡಬೇಕಿದೆ. ಕಳೆದ ಮಂಗಳವಾರ ರಾತ್ರಿ ಆಸ್ಪತ್ರೆಯಲ್ಲಿ ಮೃತಪಟ್ಟ ರೋಗಿಗಳು ಆಸ್ಪತ್ರೆಗೆ ಚಿಕಿತ್ಸೆಗೆ ಬರುವ ಮುನ್ನ ಮೃತಪಟ್ಟಿದ್ದಾರೆ ಎಂದು ಬಾಗೇಪಲ್ಲಿ ಸಾರ್ವಜನಿಕ ಆಸ್ಪತ್ರೆ ಆರೋಗ್ಯಾಧಿಕಾರಿಗಳ ಕೊಠಡಿಯಲ್ಲಿ ಶಾಸಕ ಸುಬ್ಬಾರೆಡ್ಡಿ ಅಧ್ಯಕ್ಷತೆಯಲ್ಲಿ ನಡೆದ ಆರೋಗ್ಯ ರಕ್ಷಾ ಸಮಿತಿ ಸಭೆಯಲ್ಲಿ ವೈದ್ಯರು ತಿಳಿಸಿದರು. ವೈದ್ಯರು ಮೌಖಿಕವಾಗಿ ತಿಳಿಸಿದ್ದಾರೆ. ಆಸ್ಪತ್ರೆಯಲ್ಲಿ ವೈದ್ಯರು, ಸಿಬ್ಬಂದಿ ಎಲ್ಲ ರೋಗಿಗಳಿಗೆ ಆರೋಗ್ಯ ಚಿಕಿತ್ಸೆ, ಔಷಧಗಳನ್ನು ಸಕಾಲದಲ್ಲಿ ವಿತರಿಸಬೇಕು ಎಂದರು. ಫೋನ್ ಮಾಡು ಫಸ್ಟು ARS ಕಮಿಟಿ ಮೆಂಬರ್ಸ್ ಕಮಿಟಿ ಮೆಂಬರ್ಸ್ ಇದ್ದದ ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ರಾಜಕೀಯಕ್ಕೆ ಕಾಲಿಟ್ಟು 50 ವರ್ಷಗಳು ತುಂಬಿರುವ ಸಂಭ್ರಮದಲ್ಲಿ ಮೇ 9ರಂದು ಚಿತ್ರದುರ್ಗದಲ್ಲಿ ಯಡಿಯೂರಪ್ಪ ಅಭಿಮಾನೋತ್ಸವ ಆಯೋಜಿಸಲಾಗಿದೆ ಎಂದು ಬಿಜೆಪಿ ಗ್ರಾಮಾಂತರ ಮಂಡಲಾಧ್ಯಕ್ಷ ಕೋಡಿರ್ಲಪ್ಪ ಹೇಳಿದರು. ಗೌರಿಬಿದನೂರಿನಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಬಿಜೆಪಿ ಗ್ರಾಮಾಂತರ ಮಂಡಲಾಧ್ಯಕ್ಷ ಕೋಡಿರ್ಲಪ್ಪ, ಯಡಿಯೂರಪ್ಪ ಅವರು ರಾಜ್ಯದ ರೈತರು, ಬಡವರು, ದಲಿತರ ಪರವಾಗಿ ಹೋರಾಡಿದ್ದಾರೆ, ಸಾಮಾಜಿಕ ನ್ಯಾಯಕ್ಕಾಗಿ ದುಡಿದಿದ್ದಾರೆ. ಅವರ ಈ 50 ವರ್ಷಗಳ ಸಾರ್ಥಕ ರಾಜಕೀಯ ಜೀವನಕ್ಕೆ ಗೌರವ ಸಲ್ಲಿಸುವ ಸಲುವಾಗಿ ಜಿಲ್ಲಾಧ್ಯಕ್ಷರಾದ ಸಿಕಲ್ ರಾಮಚಂದ್ರರವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮುರಳೀಧರ್ ಅವರು ಮಾತನಾಡಿ, ಯಡಿಯೂರಪ್ಪನವರು ಈ ರಾಜ್ಯದಲ್ಲಿ ಬಿಜೆಪಿ ಪಕ್ಷ ಅಧಿಕಾರಕ್ಕೆ ಬರಬೇಕೆಂದರೆ ಪಕ್ಷದ ಸಂಘಟನೆ ನಿಷ್ಠೆಯಿಂದ ಯಾವ ರೀತಿ ಇರಬೇಕು ಹಾಗೂ ಹೋರಾಟ ಸಂಘಟನೆ ಮಾಡಿಕೊಂಡು ಬಂದಂಥವರು ಯಡಿಯೂರಪ್ಪರವರಿಗೆ ಅವರ ಅಭಿಮಾನಿಗಳು ಹಾಗೂ ಬಿಜೆಪಿ ಪಕ್ಷದ ವತಿಯಿಂದ ಅಭಿಮಾನೋತ್ಸವ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. ಆದುದರಿಂದ ತಾಲೂಕಿನ ಬಿಜೆಪಿ ಪಕ್ಷದ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ಮನವಿ ಮಾಡಿದರು. BS ಯಡಿಯೂರಪ್ಪ ಅವರ 50ನೇ ಸಾರ್ಥಕ ಅಭಿಮಾನೋತ್ಸವ ಅಂತ ಈಗ ರಾಜ್ಯಾದ್ಯಂತ ಯಡಿಯೂರಪ್ಪ ಅಭಿಮಾನಿಗಳೆಲ್ಲ ಸೇರಿ ಭಾರತೀಯ ಜನತಾ ಪಾರ್ಟಿಯ ವತಿಯಿಂದ ಅವರ ಒಂದು ಭಾರತೀಯ ಜನತಾ ಪಾರ್ಟಿಗೆ ಹಾಗೂ ಈ ರಾಜ್ಯಕ್ಕೆ ಅವರು ಸಲ್ಲಿಸಿರ್ತಕ್ಕಂತಹ ಒಂದು ಕೊಡುಗೆಯನ್ನು, ಸೇವೆಯನ್ನು ಪರಿಗಣಿಸಿ ಅವರ ಅಭಿಮಾನಿಗಳೆಲ್ಲ ಸೇರಿ ಒಂದು ಅಭಿಮಾನ ಉತ್ಸವ ಅಂತ ಪಕ್ಷದ ವತಿಯಿಂದ ಮಾಡ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮ
ತುಂಬ ಅದ್ಧೂರಿಯಾಗಿ ಚಿತ್ರದುರ್ಗದ ಶ್ರೀ ಮಾದಾರ ಚೆನ್ನಯ್ಯ ಮೈದಾನದಲ್ಲಿ ಮೇ 9ನೇ ತಾರೀಕು ನಡೆಯುತ್ತೆ. ಸುಮಾರು ಒಂದು 10 ಲಕ್ಷ ಜನ ಅಭಿಮಾನಿಗಳು, ಯಡಿಯೂರಪ್ಪ ಅವರ ಅಭಿಮಾನಿಗಳು ಮತ್ತು ಭಾರತೀಯ ಜನತಾ ಪಾರ್ಟಿಯ ಅಭಿಮಾನಿಗಳು ಸೇರುವ ನಿರೀಕ್ಷೆ ಇದ್ದು, ನಾವು ಸಹ ಗೌರಿಬಿದನೂರು, ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಲ್ಲ ವಿಧಾನಸಭಾ ಕ್ಷೇತ್ರಗಳಿಂದ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಹೋಗ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ಗೌರಿಬಿದನೂರಿಂದಾದರೂ ಸಹ ಈಗೇನು ಪಕ್ಷ ನಮಗೆ ಒಂದು ಸೂಚನೆ ಕೊಟ್ಟಿದೆ, ಜಿಲ್ಲಾಧ್ಯಕ್ಷರ ಆದೇಶದ ಮೇರೆಗೆ ನಮ್ಮ ಒಂದು ಗ್ರಾಮಾಂತರ ಮತ್ತು ನಗರ ಎರಡೂ ಮಂಡಲಗಳ ವತಿಯಿಂದ ಎಲ್ಲ ಪಂಚಾಯಿತಿಗಳಿಂದ ಯಡಿಯೂರಪ್ಪ ಅಭಿಮಾನಿಗಳು ಮತ್ತು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು. ಯಾಕಂದರೆ ಯಡಿಯೂರಪ್ಪ ಅವರು ಒಬ್ಬ ಸಾಮಾನ್ಯ ಕುಟುಂಬದ ವ್ಯಕ್ತಿಯಾಗಿ ಹುಟ್ಟಿ ಒಂದು ಸೈಕಲಲ್ಲಿ ಇಡೀ ರಾಜ್ಯ ಸುತ್ತಿ ಪಕ್ಷ ಕಟ್ಟಿ ದೊಡ್ಡ ಮಟ್ಟದ ನಾಯಕನಾಗಿ ಗಲ್ಲಿಯಿಂದ ಡೆಲ್ಲಿವರೆಗೂ ರಾಜಕಾರಣ ಮಾಡಿ ಭಾರತೀಯ ಜನತಾ ಪಾರ್ಟಿಯ ವಿವಿಧ ಹುದ್ದೆಗಳ ಒಂದು ಜವಾಬ್ದಾರಿಯನ್ನು ನಿರ್ವಹಿಸಿ ಯಶಸ್ವಿಯಾಗಿ ನಿರ್ವಹಿಸಿ ಈ ರಾಜ್ಯದ ದಕ್ಷಿಣ ಭಾರತದ ಮೊಟ್ಟ ಮೊದಲ ಭಾರತೀಯ ಜನತಾ ಪಾರ್ಟಿ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ್ದಾರೆ. ಈ ಸಂದರ್ಭದಲ್ಲಿ ನಾವು ಅವ್ರನ್ನ ಅಭಿಮಾನಿಸೋದು, ಸನ್ಮಾನಿಸೋದು ತುಂಬ ಮುಖ್ಯ, ಒಂದು ಖುಷಿ ವಿಚಾರ. ಬಿಜೆಪಿ ನಗರ ಘಟಕದ ನಿಕಟಪೂರ್ವ ಅಧ್ಯಕ್ಷ ಮಾರ್ಕೆಟ್ ಮೋಹನ್ ಮಾತನಾಡಿ, ಯಡಿಯೂರಪ್ಪನವರು ಪರಿಶ್ರಮದಿಂದ ರಾಜ್ಯದಲ್ಲಿ ಸಂಘಟನೆ ಮಾಡಿದವರು. ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದ ಅವರು ಎಲ್ಲರಿಗೂ ಪ್ರೇರಣಾ ಶಕ್ತಿ ಎಂದು ವಿಶ್ಲೇಷಿಸಿದರು. ಯಡಿಯೂರಪ್ಪನವರ ಹೆಸರು ಕೇಳಿದರೆ ನಮ್ಮ ಕಾರ್ಯಕರ್ತರಲ್ಲಿ ರೋಮಾಂಚನವಾಗುತ್ತದೆ ಎಂದರು. ಅವರು ಬಿಜೆಪಿಯ ಅಗ್ರಗಣ್ಯ ನಾಯಕರು ಎಂದು ತಿಳಿಸಿದರು. ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು 50 ವರ್ಷಗಳ ಕಾಲ ರಾಜ್ಯವನ್ನ ಸುತ್ತಿದ್ದಾರೆ. ರೈತರ ಪರವಾಗಿ ಹೋರಾಡಿ ದೀನದಲಿತರಿಗೆ ನ್ಯಾಯ ಒದಗಿಸಿ ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಡಿದವರ ಅವರ ಜೀವನ ಮತ್ತು ಸಮಾಜ ಸೇವೆ ಕುರಿತು ಅವರ ಅಭಿಮಾನೋತ್ಸವ ಆಚರಿಸಲು ತೀರ್ಮಾನಿಸಿದರೆ ಈ ಅಭಿಮಾನೋತ್ಸವವು ಚಿತ್ರದುರ್ಗದಲ್ಲಿ ನಡೆಯಲಿದೆ. ಮೇ 9ರಂದು ಕಾರ್ಯಕ್ರಮ ನಡೆಯಲಿದೆ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ದೇಶದ ಗೃಹ ಮಂತ್ರಿ ಅಮಿತ್ ಶಾ ರವರು ನೆರವೇರಿಸಿ ಯಡಿಯೂರಪ್ಪರವರನ್ನ ಸನ್ಮಾನಿಸಲಿದ್ದಾರೆ ಎಂದರು. ಆರ್ ಮಂಜುನಾಥ್, CTV ನ್ಯೂಸ್, ಗೌರಿಬಿದನೂರು. ಬಾಗೇಪಲ್ಲಿ ತಾಲೂಕಿನ ಮೊಟಕುಪಲ್ಲಿ ಗ್ರಾಮದಲ್ಲಿ ಕಳುವಾಗಿದ್ದ ಚಿನ್ನಾಭರಣಗಳ ಕಳುವು ಪ್ರಕರಣವನ್ನು ಭೇದಿಸುವಲ್ಲಿ ಬಾಗೇಪಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದು, ಚಿನ್ನಾಭರಣ ಜೊತೆಗೆ ಕಳ್ಳನನ್ನ ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಬಾಗೇಪಲ್ಲಿ ತಾಲೂಕಿನ ಮೊಟುಕಪಲ್ಲಿ ಗ್ರಾಮದಲ್ಲಿ ಕಳುವಾಗಿದ್ದ ಚಿನ್ನಾಭರಣ ಕಳುವು ಪ್ರಕರಣವನ್ನು ಭೇದಿಸುವಲ್ಲಿ ಬಾಗೇಪಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದ, ಚಿನ್ನಾಭರಣ ಜೊತೆಗೆ ಕಳ್ಳನನ್ನ ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. 10 ದಿನಗಳ ಹಿಂದೆ ಕಳುವಾಗಿದ್ದ 230 ಗ್ರಾಂ ಚಿನ್ನಾಭರಣವನ್ನು ಬಾಗೇಪಲ್ಲಿ ಪೊಲೀಸರು ವಶಕ್ಕೆ ಪಡೆದು ಆರೋಪಿಯನ್ನ ಬಂಧಿಸಿದ್ದಾರೆ. ಗಂಧರ್ವರೆಡ್ಡಿ ಎಂಬಾತ ಕಳುವು ಮಾಡಿದ ಆರೋಪಿಯಾಗಿದ್ದ ಈತ ಮೊಟಕುಪಲ್ಲಿ ಗ್ರಾಮದ ಶಿವಕುಮಾರ್ ಎಂಬುವರ ಮನೆಯಲ್ಲಿ ಏಪ್ರಿಲ್ 15ರಂದು ಕಳ್ಳತನ ಮಾಡಿದ್ದ. ಈ ಸಂಬಂಧ ಪ್ರಕರಣ ದಾಖಲಿಸಿಕೊಂಡಿದ್ದ ಬಾಗೇಪಲ್ಲಿ ಪೊಲೀಸರ ಸರ್ಕಲ್ ಇನ್ಸ್ಪೆಕ್ಟರ್ ನೇತೃತ್ವದ ಪೊಲೀಸರ ತಂಡ ಕಾರ್ಯಾಚರಣೆ ನಡೆಸಿ ಗಂಧರ್ವರೆಡ್ಡಿಯನ್ನ ಬಂಧಿಸಿ 230 ಗ್ರಾಂ ಚಿನ್ನಾಭರಣ ವಶಕ್ಕೆ ಪಡೆದಿದ್ದಾರೆ. ಪ್ರಕರಣದಲ್ಲಿ ಆರೋಪಿ ಗಂಧರ್ವರೆಡ್ಡಿ ಗೌರಿಬಿದನೂರು ತಾಲೂಕಿನ ಹುದುಗೂರು ಗ್ರಾಮದವನಾಗಿದ್ದ. ಆರೋಪಿಯಿಂದ ಸುಮಾರು 10 ಲಕ್ಷ ರು ಮೌಲ್ಯದ ಚಿನ್ನಾಭರಣ ವಶಪಡಿಸಿಕೊಂಡು 3 ಲಕ್ಷ ನಗದು ಹಣವನ್ನು ಹೊಂದಿರುವ ಆರೋಪಿಯ ಅಕೌಂಟ್ ಫ್ರೀಸ್ ಮಾಡಿಸಲಾಗಿದೆ. ಕಾರ್ಯಾಚರಣೆಯಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಅಜಯ್ ಸಾರಥಿ, PSIಗಳಾದ ಸುನಿಲ್ ಕುಮಾರ್, ಮುನಿರತ್ನಂ, ಮುಖ್ಯಪೇದೆ ಸುರೇಶ್, ಪೇದೆಗಳಾದ ಧನಂಜಯ್ ಕುಮಾರ್, ಸಾಗರ್ ಭಾಗವಹಿಸಿದ್ರು. ಗಣೇಶ್ ಆರ್, CTV ನ್ಯೂಸ್, ಬಾಗೇಪಲ್ಲಿ. ಕಾರಿನಲ್ಲಿ ಬೆಂಕಿ ಕಾಣಿಸಿಕೊಂಡು ಅನುಮಾನಾಸ್ಪದ ರೀತಿಯಲ್ಲಿ ಕಾರಿನಲ್ಲೇ ಮಹಿಳೆ ಸುಟ್ಟು ಭಸ್ಮವಾಗಿರುವ ಘಟನೆ ಮೇ 2ರ ಮಧ್ಯಾಹ್ನ ದೊಡ್ಡಬಳ್ಳಾಪುರ ತಾಲೂಕಿನ ಬಾಶೆಟ್ಟಿಹಳ್ಳಿ ಕೈಗಾರಿಕಾ ಪ್ರದೇಶದ JK ಕುಂಟನಹಳ್ಳಿ ಬಯಲು ಪ್ರದೇಶದಲ್ಲಿ ನಡೆದಿತ್ತು. ಕಾರಿನಲ್ಲಿ ಬೆಂಕಿ ಕಾಣಿಸಿಕೊಂಡಿದ್ದು ಅನುಮಾನಾಸ್ಪದ ರೀತಿಯಲ್ಲಿ ಕಾರಿನಲ್ಲೇ ಮಹಿಳೆ ಸುಟ್ಟು ಭಸ್ಮವಾಗಿರುವ ಘಟನೆ ಮೇ 2ರ ಮಧ್ಯಾಹ್ನ ದೊಡ್ಡಬಳ್ಳಾಪುರ ತಾಲೂಕಿನ ಬಾಶೆಟ್ಟಹಳ್ಳಿ ಕೈಗಾರಿಕಾ ಪ್ರದೇಶದ JK ಕುಂಟನಹಳ್ಳಿ ಬಯಲು ಪ್ರದೇಶದಲ್ಲಿ ನಡೆದಿತ್ತು. ಇದೇ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬೆಂಕಿ ಕಾಣಿಸಿಕೊಂಡ ನಂತರ ಕಾರಿನಿಂದ ಹೊರಬಂದು ಜೀವ ರಕ್ಷಣೆ ಮಾಡಿಕೊಂಡಿದ್ದ ರಾಮಾಂಜನಪ್ಪ ಎಂಬ ವ್ಯಕ್ತಿ ಕೂಡ ಬಿಡದಿ ವ್ಯಾಪ್ತಿಯಲ್ಲಿ ರೈಲಿಗೆ ತಲೆ ಕೊಟ್ಟು ಆತ್ಮಹತ್ಯೆಗೆ ಶರಣಾಗಿದ್ದಾನೆ ಎಂಬ ಮಾಹಿತಿ ಒದಗಿ ಬಂದಿದೆ. ಇದು ಇಲ್ಲಿ ಕುಂಡಳ್ಳಿಗೆ ಕಾರು ಬೆಂಕಿ ಹತ್ಕೊಂಡು ಉಳಿತಾ ಇತ್ತು. ಇಲ್ಲಿ
ಮೃತ ರಾಮಾಂಜಿನಪ್ಪ ಮಾರಸಂದ್ರ ಗ್ರಾಮದ ನಿವಾಸಿಯಾಗಿದ್ದು ಮೇ 2ರಂದು ಮಾರಸಂದ್ರ ಸುರೇಶ್ ಎಂಬುವವರಿಂದ ಗ್ಲಾನ್ಸಾ ಕಾರನ್ನು ಪಡೆದು ಮಹಿಳೆಯೊಬ್ಬರನ್ನು ಕಾರಿನಲ್ಲಿ ಕರೆದುಕೊಂಡು ಬಾಶೆಟ್ಹಳ್ಳಿ ಕೈಗಾರಿಕಾ ಪ್ರದೇಶದ ಜಿಕೆ ಕೊಂಟನಹಳ್ಳಿ ಬಯಲು ಪ್ರದೇಶಕ್ಕೆ ಬಂದಿದ್ದ. ಈ ವೇಳೆ ಕಾರಿನಲ್ಲಿ ಬೆಂಕಿ ಕಾಣಿಸಿಕೊಂಡಿದ್ದು ಘಟನೆಯಲ್ಲಿ ಮಹಿಳೆ ಸುಟ್ಟು ಕರಕಲಾಗಿದ್ದಳು. ಆದರೆ ರಾಮಾಂಜಿನಪ್ಪ ಪ್ರಾಣಾಪಾಯದಿಂದ ಪಾರಾಗಿದ್ದ. ಸ್ಥಳದಲ್ಲಿ ಮೊಬೈಲ್, ಶರ್ಟ್ ಎಸೆದು ಅಲ್ಲಿಂದ ಪರಾರಿಯಾಗಿದ್ದ. ಘಟನೆ ನಂತರ ತಲೆಮರೆಸಿಕೊಂಡಿದ್ದ. ಇದೀಗ ರೈಲಿಗೆ ಸಿಲುಕಿ ಆತ್ಮಹತ್ಯೆಗೆ ಶರಣಾಗಿರುವುದು ಹಲವು ಸಂಶಯಕ್ಕೆ ಕಾರಣವಾಗಿದೆ. ಗೌರಿಬಿದನೂರು ಮೂಲದ 35 ವರ್ಷದ ಸುಜಾತ ದೇವನಹಳ್ಳಿ ಮೂಲದ ವ್ಯಕ್ತಿಗೆ ಮದುವೆ ಮಾಡಿಕೊಡಲಾಗಿತ್ತು. ಗೌರಿಬಿದನೂರಿನಿಂದ ಗಂಡನ ಮನೆ ಅಂದರೆ ದೇವನಹಳ್ಳಿಗೆ ಹೋಗುತ್ತೇನೆ ಎಂದು ಮನೆಯಿಂದ ಬಂದಿದ್ಲು. ರಾಮಾಂಜಿನಪ್ಪ ಆಸ್ಪತ್ರೆಗೆ ಹೋಗುತ್ತೇನೆ ಎಂದು ಬಂದು ಇದೀಗ ಬೀದಿ ಹೆಣವಾಗಿದ್ದಾರೆ. ಮಹೇಶ್, ಸಿಟಿವಿ ನ್ಯೂಸ್, ದೊಡ್ಡಬಳ್ಳಾಪುರ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮತ್ತೆ ಮುಂದುವರಿಯಲಿದೆ. ಆಹಾರ ಪ್ರಿಯರೇ ಗಮನಿಸಿ, ನಿಮಗಾಗಿ ಒಂದು ಸಿಹಿ ಸುದ್ದಿ. ಶುಚಿ ಹಾಗೂ ರುಚಿಗೆ ಹೆಸರಾದ ನಿಮ್ಮ ಮೆಚ್ಚಿನ ಸಮರಾಸ್ ವೆಜ್ ಈಗ ಇನ್ನೊಂದು ಹೆಜ್ಜೆ ಮುಂದೆ. ಹೌದು, ಇದೀಗ ಚಿಕ್ಕಬಳ್ಳಾಪುರದಲ್ಲಿ 3ನೇ ಬ್ರಾಂಚ್ ಶುಭಾರಂಭ. ನಿಮ್ಮ ಕುಟುಂಬ ಸಮೇತ ಬನ್ನಿ, ಸ್ವಾದಿಷ್ಟವಾದ ರುಚಿಕರ ಆಹಾರಗಳನ್ನ ಆಸ್ವಾದಿಸಿ. ಉದ್ಘಾಟನೆ ಮೇ 3, 2026. ಸ್ಥಳ ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಪ್ರತಿ ಕ್ಷಣವನ್ನು ಸವಿಯಿರಿ, ಪ್ರತಿ ತಿನಿಸು ಮರೆಯದಿರಿ. ಸಮರಾಸ್ ವೆಜ್, ರುಚಿಯ ಹೊಸ ತಾಣ. ಉದ್ಘಾಟನೆಯ ಹಿನ್ನೆಲೆಯಲ್ಲಿ ಭಾನುವಾರ ಬರುವ ಎಲ್ಲರಿಗೂ ಉಚಿತ ಊಟದ ವ್ಯವಸ್ಥೆ. ನ್ಯೂಟನ್ ಇಂಟಿಗ್ರೇಟೆಡ್ ಪಿಯು ಕಾಲೇಜು ಚಿಕ್ಕಬಳ್ಳಾಪುರ. ದಾಖಲಾತಿಗಳು ಪ್ರಾರಂಭವಾಗಿದ್ದು ಸೈನ್ಸ್, ಪಿಸಿಎಂಬಿ, ಪಿಸಿಎಂಸಿ ಹಾಗೂ ಕಾಮರ್ಸ್, ಇಬಿಎಸ್ಎಸ್ ಅತಿ ಕಡಿಮೆ ಶುಲ್ಕ ಮತ್ತು 20 ವರ್ಷಗಳ ಅನುಭವವಿರುವ ಅಧ್ಯಾಪಕರು. ಸತತ 6 ವರ್ಷಗಳಿಂದ 100% ಫಲಿತಾಂಶ ಪಡೆದಿದ್ದು ಜಿಲ್ಲೆ ಮತ್ತು ತಾಲೂಕಿಗೆ ಪ್ರಥಮ ಸ್ಥಾನವನ್ನ ಪಡೆದಿರುವ ಏಕೈಕ ಸಂಸ್ಥೆ. ಪ್ರತಿನಿತ್ಯ ಸಂಜೆ 5 ರಿಂದ 7 ಗಂಟೆಯವರೆಗೆ ನಿರಂತರ 8 ತಿಂಗಳು ಜೆಇಇ, ನೀಟ್, ಸಿಇಟಿ ತರಗತಿಗಳನ್ನ ನಡೆಸುತ್ತಿದ್ದು ಮೈಕ್ರೋ ಶೆಡ್ಯೂಲ್ ಪ್ರಕಾರ ವೀಕ್ಲಿ ಟೆಸ್ಟ್ ಅನ್ನ ಕಂಡಕ್ಟ್ ಮಾಡಲಾಗುತ್ತದೆ. ಪ್ರಸ್ತುತ ವರ್ಷದಲ್ಲಿ ನೀಟ್ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಗಳಿಸಿ ಯಶಾ ಎಸ್ಎಲ್ ಮತ್ತು ವೈಶಾಲಿ ಜೆಇ ಇಬ್ಬರು ವಿದ್ಯಾರ್ಥಿನಿಯರು ಸರ್ಕಾರಿ ವೈದ್ಯಕೀಯ ಸೀಟು ಪಡೆದಿರುತ್ತಾರೆ. ಹಿಂದೆ ನಿಮ್ಮ ಮಕ್ಕಳನ್ನ ಸೇರಿಸಿ. ನಿಮಗಿದು ಗೊತ್ತೇ, ಒಳ್ಳೆಯ ಶಾಲೆ ಪಾಠ ಮಾತ್ರ ಕಲಿಸುವುದಲ್ಲದೆ ಮಕ್ಕಳ ಭವಿಷ್ಯವನ್ನ ನಿರ್ಮಿಸುತ್ತೆ. ಹಾಗಿದ್ರೆ ನಿಮ್ಮ ಮಗುವಿನ ಭವಿಷ್ಯಕ್ಕಾಗಿ ಸರಿಯಾದ ಶಾಲೆಯನ್ನ ಆಯ್ಕೆ ಮಾಡಿದ್ದೀರಾ? ದಿವ್ಯಶ್ರೀ ವಿದ್ಯಾನಿಕೇತನ್ ಮಕ್ಕಳ ಕನಸುಗಳಿಗೆ ಬೆಳಕು ನೀಡುವ ವಿದ್ಯಾಲಯ. ದಿವ್ಯಶ್ರೀ ವಿದ್ಯಾನಿಕೇತನ್, where learning becomes a beautiful journey. Welcome to our new campus with modern curriculum. ಮೇಲಿನ ತರಗತಿಗಳಲ್ಲಿ ಆಕ್ಟಿವಿಟಿ ಬೇಸ್ಡ್ ಲರ್ನಿಂಗ್ ಮೂಲಕ ಆಲೋಚನೆ ಮತ್ತು ಸೃಜನಶೀಲತೆಯನ್ನ ಬೆಳೆಸುವ ಶಿಕ್ಷಣ ನೀಡಲಾಗುತ್ತೆ. ಪ್ರೀತಿಯಿಂದ ಮಾರ್ಗದರ್ಶನ ನೀಡುವ ಶಿಕ್ಷಕರು ಮತ್ತು ಸಂತೋಷಕರವಾದ ಕಲಿಕೆಯ ವಾತಾವರಣ. ನಿಮ್ಮ ಮಗುವಿಗೆ ಉತ್ತಮ ಶಿಕ್ಷಣ ಮತ್ತು ಮೌಲ್ಯಗಳನ್ನು ನೀಡುವ ಶಾಲೆ ದಿವ್ಯಶ್ರೀ ವಿದ್ಯಾನಿಕೇತನ್. ಅಡ್ಮಿಷನ್ಸ್ ಆರ್ ಓಪನ್, ಲಿಮಿಟೆಡ್ ಸೀಟ್ಸ್ ಆರ್ ಅವೈಲೇಬಲ್. ನೋ ಡೊನೇಷನ್. ಪ್ರವೇಶಾತಿಗಳು ಪ್ರಾರಂಭವಾಗಿವೆ. ಎವ್ರಿ ಚೈಲ್ಡ್ ಕ್ಯಾರೀಸ್ ಅ ಡ್ರೀಮ್ ಟು ಲರ್ನ್, ಟು ಗ್ರೋ and to shine. For more details, contact Divyashree Vidyaniketan, recognized by Government of Karnataka, Ashoka Layout, HS Garden, Chikkaballapura. ಶ್ರೀ ಮಂಜುನಾಥ ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್, ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನ್ನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ
9739393927 ಮತ್ತೊಂದು ಸಂಖ್ಯೆ 9008680303. ಪೂರ್ಣಪ್ರಜ್ಞಾ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ ಪ್ರೀ ಪ್ರೈಮರಿಯಿಂದ PU ವರೆಗೆ ಅತ್ಯುತ್ತಮ ಶಿಕ್ಷಣ ನೀಡುವ ಸಂಸ್ಥೆ. ಕಡಿಮೆ ಶುಲ್ಕ, ಅನುಭವಿ ಬೋಧಕರು, ಎಲ್ಲಾ ಸೌಲಭ್ಯಗಳು ಲಭ್ಯ. ಇನ್ನೇನು ಶೈಕ್ಷಣಿಕ ವರ್ಷ ಆರಂಭವಾಗಿದೆ. ಮಕ್ಕಳನ್ನು ಯಾವ ಶಾಲೆಗೆ ಸೇರಿಸಿದರೆ ಉತ್ತಮ ಅಂತ ಯೋಚನೆ ಮಾಡ್ತಿದ್ದೀರಾ? ಡೋಂಟ್ ವರಿ, ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಚಿಕ್ಕಬಳ್ಳಾಪುರ ನಗರದಲ್ಲಿಯೇ ಇದೆ ಎಲ್ಲಾ ಸೌಲಭ್ಯಗಳುಳ್ಳ ಶಾಲೆ. ಸತತವಾಗಿ 100% ಫಲಿತಾಂಶ ಪಡೆಯುತ್ತಿರುವ ಶಾಲೆ. ಕಲಿಕೆಯಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ವಿಶೇಷ ತರಗತಿಗಳು, ಕಂಪ್ಯೂಟರ್ ತರಬೇತಿ, ವಿಜ್ಞಾನ ಪ್ರಯೋಗಾಲಯ, ಪಠ್ಯೇತರ ಚಟುವಟಿಕೆಗಳಿಗೂ ಇಲ್ಲಿದೆ ಅವಕಾಶ. 3ನೇ ತರಗತಿಯಿಂದಲೇ ಒಲಿಂಪಿಯಾಡ್ ಪರೀಕ್ಷೆಗಳು ಈ ಶಾಲೆಯಲ್ಲಿ ಮಾತ್ರ. ಎಲ್ಲಕ್ಕಿಂತ ಮುಖ್ಯವಾಗಿ ಮಕ್ಕಳ ಸುರಕ್ಷತೆಗಾಗಿ CCTV ಕಣ್ಗಾವಲು. ಅದೇ ರೀತಿಯಲ್ಲಿ ಪೂರ್ಣಪ್ರಜ್ಞಾ PU ಕಾಲೇಜು ಇಂಟಿಗ್ರೇಟೆಡ್ ಕೋಚಿಂಗ್, ವಿಜ್ಞಾನ ಮತ್ತು ವಾಣಿಜ್ಯ ವಿಭಾಗಕ್ಕೆ ದಾಖಲಾತಿ ಆರಂಭ. ನೀಟ್, JEE, IIT, AIIMS, CET, COMEDK, CA, ಬ್ಯಾಂಕಿಂಗ್ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳ ದಾಖಲಾತಿ ಆರಂಭ. ಕೂಡಲೇ ಸಂಪರ್ಕಿಸಿ ಪೂರ್ಣಪ್ರಜ್ಞಾ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್, ಒಕ್ಕಲಿಗರ ಕಲ್ಯಾಣ ಮಂಟಪದ ಎದುರು, ಪೂರ್ಣಪ್ರಜ್ಞಾ ಶಾಲೆ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ನಂಬರ್ 9845119984 9945523030. ಶ್ರೀ ಸರೋವರ್ ರೆಸಾರ್ಟ್ ಹುಟ್ಟುಹಬ್ಬ, ನಿಶ್ಚಿತಾರ್ಥ, ಬೀಗರ ಊಟ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ಸಂಭ್ರಮ ಶ್ರೀ ಸರೋವರ್ ರೆಸಾರ್ಟಿನಲ್ಲಿರಲಿ. ಸುಂದರ ವಾತಾವರಣ, ಸುವಿಶಾಲ ಮೈದಾನ, ಕಾರ್ಯಕ್ರಮ ವೇದಿಕೆ ಎಲ್ಲವೂ ನಿಮಗಾಗಿ. ಆಕರ್ಷಕ ಬಾಡಿಗೆ, ಸಮಾಧಾನದ ಸೇವೆ. ಕೆಂಪೇಗೌಡ ವಿಮಾನ ನಿಲ್ದಾಣದಿಂದ ಕೇವಲ 30 ಕಿಲೋಮೀಟರ್ ಅಂತರದಲ್ಲಿ. ದಿನ್ನೆ ಹೊಸಹಳ್ಳಿಯಿಂದ ಇಶಾಗೆ ಹೋಗುವ ಮುಖ್ಯ ರಸ್ತೆಯಲ್ಲಿ ಸಿದ್ಧವಾಗಿದೆ ಶ್ರೀ ಸರೋವರ್ ರೆಸಾರ್ಟ್. ಇಶಾ ದೇವಾಲಯದಿಂದ ಕೂಗಳತೆ ದೂರ, ರಂಗಧಾಮ ಕೆರೆಯಿಂದ ಕೆಲವೇ ಅಡಿಗಳ ಅಂತರ, ಲೇಕ್ ವ್ಯೂ, ಹಿಲ್ ವ್ಯೂ ಎಲ್ಲವೂ ಲಭ್ಯವಿರುವ ಏಕೈಕ ರೆಸಾರ್ಟ್ ಶ್ರೀ ಸರೋವರ್. ಎಲ್ಲ AC ಕೊಠಡಿಗಳು, ಸ್ಟಾರ್ ಹೋಟೆಲ್ ಸೌಲಭ್ಯಗಳು. ಮತ್ತೆ ತಡ, ಕೂಡಲೇ ಬುಕ್ ಮಾಡಲು ಸಂಪರ್ಕಿಸಿ ಶ್ರೀ ಸರೋವರ್ ರೆಸಾರ್ಟ್, ಇಶಾ ಮುಖ್ಯ ರಸ್ತೆ, ಇಶಾ ದೇವಾಲಯ ಸಮೀಪ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9555561053. ಮತ್ತೊಂದು ಸಂಖ್ಯೆ 8904562827. ವಿರಾಮದ ನಂತರ CTV ನ್ಯೂಸ್ಗೆ ಮತ್ತೆ ಸ್ವಾಗತ. ಸರ್ಕಾರಿ ಜಾಗದಲ್ಲಿ ಭೂ ಪರಿವರ್ತನೆ ಪತ್ರವೂ ಇಲ್ಲದೆ ರಾಜಾರೋಷವಾಗಿ ಅಕ್ರಮವಾಗಿ ಲೇಔಟ್ ನಿರ್ಮಾಣ ಮಾಡಿ ಮಾರಾಟ ಮಾಡಲು ಮುಂದಾಗಿರುವುದು ನಂಜನಗೂಡು ಪಟ್ಟಣದ ರಾಷ್ಟ್ರೀಯ ಹೆದ್ದಾರಿ ಊಟಿ ರಸ್ತೆಯ ಚರ್ಚ್ ಹಿಂಭಾಗದಲ್ಲಿ ನಡೆದಿದೆ. ಸರ್ಕಾರಿ ಜಾಗದಲ್ಲಿ ಭೂ ಪರಿವರ್ತನೆ ಪತ್ರವೂ ಇಲ್ಲದೆ ರಾಜಾರೋಷವಾಗಿ ಅಕ್ರಮವಾಗಿ ಲೇಔಟ್ ನಿರ್ಮಾಣ ಮಾಡಿ ಮಾರಾಟ ಮಾಡಲು ಮುಂದಾಗಿರುವುದು ನಂಜನಗೂಡು ಪಟ್ಟಣದ ರಾಷ್ಟ್ರೀಯ ಹೆದ್ದಾರಿ ಊಟಿ ರಸ್ತೆಯ ಚರ್ಚ್ ಹಿಂಭಾಗ ನಡೆದಿದೆ. ಸರ್ವೆ ನಂಬರ್ 1324 ಪಾಣಿಯಲ್ಲಿ ಚಕ್ರ ಇನಾಮ್ ಎಂದು ನಮ್ಮದಾಗಿದ್ದು ಯಾರ ಹೆಸರು ಇರುವುದಿಲ್ಲ. ಆದರೆ ಈ ಸರ್ಕಾರಿ ಜಾಗವನ್ನು ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡಿದ್ದು ಯಾರ ಅನುಮತಿಯೂ ಇಲ್ಲದೆ ಈ ಸರ್ಕಾರಿ ಜಾಗದ ವಿಷಯಕ್ಕೆ ಸಂಬಂಧಿಸಿದಂತೆ ತಾಲೂಕಿನ ಕಂದಾಯ ಇಲಾಖೆ, ತಹಸೀಲ್ದಾರ್, ಜಿಲ್ಲಾಧಿಕಾರಿರವರಿಗೂ ಈ ಬಗ್ಗೆ ದೂರು ನೀಡಿದರೂ ಯಾವುದೇ ಪ್ರಯೋಜನವಾಗಿಲ್ಲ. ತಾಲೂಕು ಆಡಳಿತ ಸರ್ಕಾರಿ ಜಾಗದ ಬಗ್ಗೆ ನಿರ್ಲಕ್ಷ್ಯ ವಹಿಸಿರುವುದು ಎಷ್ಟು ಸರಿ ಮತ್ತು ಯಾಕೆ ಮೌನವಾಗಿದ್ದಾರೆ ಎಂಬುದು ಸಾರ್ವಜನಿಕರ ಪ್ರಶ್ನೆಯಾಗಿದೆ. ಈ ಬಗ್ಗೆ ನಂಜನಗೂಡು ಕ್ಷೇತ್ರದ ಶಾಸಕರ ಗಮನಕ್ಕೆ ಬಂದಿಲ್ಲವೇ? ತಾಲೂಕು ಆಡಳಿತ ಇಲಾಖೆಯು ಈ ಅಕ್ರಮ ಲೇಔಟ್ ನಿರ್ಮಾಣವಾಗಿರುವುದನ್ನು ಪರಿಶೀಲನೆ ಮಾಡಬೇಕು ಹಾಗೂ ಒತ್ತುವರಿ ಮಾಡಿಕೊಂಡು ಮಾರಾಟ ಮಾಡಲು ಮುಂದಾಗಿರುವ ಭೂಮಾಫಿಯಾದವರಿಗೂ ಕ್ರಮ ಕೈಗೊಳ್ಳಬೇಕೆಂದು ಸಾರ್ವಜನಿಕರು ಒತ್ತಾಯಿಸಿದರು. ಈ ಮಾಧ್ಯಮದ್ದು ಗೊತ್ತಾಗ್ತಿರೋದು ನನಗೆ ಆಶ್ಚರ್ಯ ಇದೆ. ಈ ವಿಚಾರ ನಮಗೆ ಒಂದು 2-3 ತಿಂಗಳಿಂದಲೇ ಗೊತ್ತಾಗಿತ್ತು. ಆಮೇಲೆ ಈ ವಿಷಯನ ತಗೊಂಡು
ಖುದ್ದು ನಮ್ಮ ಮಾಜಿ ನಗರಸಭೆ ಸದಸ್ಯರೆಲ್ಲ ಹೋಗಿ ಭಾಗದ ಶಾಸಕರಿಗೆ ಮನವಿ ಕೊಟ್ಟಿದ್ದೀನಿ ನಾನು, ಈ ಥರ ಅಕ್ರಮವಾಗಿ ನಡೀತಾ ಇದೆ ಅಂತಕ್ಕಂಥದ್ದು. ಆದರೆ ಅವ್ರು ಯಾವುದಕ್ಕೂ ತಲೆ ಕೆಡಿಸ್ಕೊಂಡಿಲ್ಲ. ನಾವು DC ಹೋಗಿ ಮನವಿ ಮಾಡಿಬಿಟ್ಟು ಬಂದಿದ್ದೀವಿ, ಇಲ್ಲಿ ತಹಸೀಲ್ದಾರ್ಗೂ ಮನವಿ ಮಾಡಿದ್ದೀವಿ, ನಾವು ಇಲ್ಲಿ ನಮ್ಮ RCಗೂ ಕೂಡ ಕೊಟ್ಬಿಟ್ಟು ಬಂದಿದ್ದೀವಿ. ಪ್ರತಿಯೊಬ್ಬರಿಗೂ ಸರ್ಕಾರಿ ಅವ್ರ ಆಫೀಸ್ಗೆ ಹೋಗಿ ನಾವು ಅರ್ಜಿ ಸಲ್ಲಿಸ್ಬಿಟ್ಟು ಕೆಲಸ ಮಾಡ್ಬಿಟ್ಟು ಬಂದಿದ್ದೀವಿ. ದೊಡ್ಡದಾಗಿ ಅಕ್ರಮ ಆಗ್ತಿದೆ ಅಂತಕ್ಕಂಥದ್ದು ನೋಡಿ. ಒಂದು ಹೇಳ್ತೀನಿ, ಸಾರ್ವಜನಿಕ ಜೀವನದಲ್ಲಿ ಆರೋಪ ಮಾಡೋದು ಭಾಳ ಸುಲಭ. ಆರೋಪದ ಜೊತೆಗೆ ನೀವು ಯಾವಾಗ ಅದಕ್ಕೆ ಪುಷ್ಟಿಯಾಗಿ ನೀವೊಂದು ದಾಖಲಾತಿ ಸಮೇತ ಬಿಡುಗಡೆ ಮಾಡ್ತೀರಾ, ಅದು ಹಗರಣ ಆಗುತ್ತೆ. ಇದು ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿರೋದು ನಂಜನಗೂಡಲ್ಲಿ. 1, 2, 3 ಅಲ್ಲ, ಬರೋಬ್ಬರಿ ಒಂದು 4 ಇಂದ 5 ಕೋಟಿ ರೂಪಾಯಿಯಷ್ಟು ಹಗರಣ ಆಗಿರೋಂಥದ್ದು. ಇದು ಒಂದು 2-3 ತಿಂಗಳೇ ಪ್ರಾರಂಭ ಆಗಿದೆ. ಅದೇ ಮಾಧ್ಯಮದವ್ರಿಗೂ ಕೂಡ ನಾವೆಲ್ಲ ಕೆಲವು ವಿಚಾರಗಳು ಹೇಳ್ತಾಯಿದ್ವಿ, ಯಾರೂ ಕೂಡ ಅದನ್ನು ಭಾಳ ಗಂಭೀರವಾಗಿ ತೊಗೊಂಡಿಲ್ಲ. ಅದು ಇವತ್ತು ದಾಖಲಾತಿ ಸಮೇತ ಇದನ್ನು ಬಿಡುಗಡೆ ಮಾಡ್ತಾಯಿದ್ದೀವಿ ನಾವು. ಇವತ್ತು ನಾನೇ ಹೇಳ್ತಾ ಇದ್ದೀನಿ, ಇವತ್ತು ನಮ್ಮ ಪಕ್ಷದಲ್ಲಿ ಯಾರು ಆರೋಪ ಮಾಡ್ತಾಯಿದ್ದಾರೆ, ಆಕಸ್ಮಿಕ ಆ ಆರೋಪ ಮಾಡ್ತಿದ್ರಲ್ಲಿ ಕಿಂಚಿತ್ತು ಅಲ್ಲಿ ತಪ್ಪಾಗಿದ್ದರೆ ನಮ್ಮ ಕಡೆಯಿಂದ ಬೇಕಾದ್ರೆ ಕೇಸ್ ನಮ್ಮ ಮೇಲೆ ಹಾಕಿ ನೀವು. ಇಲ್ಲ ಅಂತಂದರೆ ಇದರಲ್ಲಿ ಯಾರ್ಯಾರು ತಪ್ಪಿತಸ್ಥಿದ್ದಾರೆ ಅವರು ಪ್ಲಸ್ ಅಧಿಕಾರಿಗಳು ಅವ್ರ ಮೇಲೆ ತಕ್ಷಣ ಕ್ರಮ ಜರುಗಿಸ್ಬೇಕು. ಆಮೇಲೆ ಇದಕ್ಕೆ ಹಿಂದೆ ನಿಂತ್ಕೊಂಡು ಬಲವಾಗಿ ಯಾರು ತಾಲೂಕು ಆಡಳಿತ ನಡೆಸ್ತಾ ಇದ್ದಾರೆ ಅವರಿಲ್ಲ ಅಂತಂದರೆ ಖಂಡಿತವಾಗ್ಲೂ ಕೆಲಸ ಆಗೋಕ್ಕೆ ಸಾಧ್ಯನೇ ಇಲ್ಲ. ತಮಗೆ ಜ್ಞಾಪಕ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಶಾಸಕರಾದ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಬಹುತೇಕ ಈ ನಗರಸಭೆ ಸದಸ್ಯರು ನನಗೆ ಬಂದು ಕಂಪ್ಲೇಂಟ್ ಮಾಡ್ಕೊಂಡು ಹೇಳೋರಲ್ಲಿ ಈ ಥರ ಹಿಂಗೆ ಆಗ್ತಾಯಿದೆ ನಗರಸಭೆಯಲ್ಲಿ ಅಂತ. ನಾನು ತಕ್ಷಣ ಅದ್ರ ಬಗ್ಗೆ ಕೂಡಲೇ ನಾನು ನಗರಸಭೆ ಆಯುಕ್ತರನ್ನ ಕರೆದ್ಬಿಟ್ಟು ಅಲ್ಲೇ ಸರಿ ಮಾಡ್ತಾಯಿದ್ದೆ. ತಪ್ಪಾಗಿದ್ದರೆ ಆಯುಕ್ತರಿಗೆ ಅಲ್ಲೇ ಬೈದ್ಬಿಟ್ಟು ಸರಿ ಮಾಡಿಸ್ತಿದ್ದೆ. ಅದನ್ನು ಈ ಥರ ಏನು ನಮ್ಮ ಮೇಲೆ ಆರೋಪ ಮಾಡಿದ್ರಲ್ಲ, ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ನಗರಸಭೆ ಅಲ್ಲ ನರಕಸಭೆ ಅಂತ ಇವತ್ತು ಯಾರ ನರಕ ಅನುಭವಿಸ್ತಾ ಇದ್ದಾರೆ ಅಂತಕ್ಕಂಥದ್ದು 3 ವರ್ಷ ನಂಜನಗೂಡಲ್ಲಿ ತಾಲೂಕು ಆಡಳಿತ ಹೆಂಗೆ ನಡೆಸ್ಕೊಂಡ್ಬರ್ತೀನಿ ಅಂತ ಸಾರ್ವಜನಿಕರಿಗೆ ಗೊತ್ತಿದೆ. ಅದು ನಾನು ಅದ್ರ ಬಗ್ಗೆ ಹೇಳಿಲ್ಲ. ಇದು ಈ ಥರ ಒಂದು ಆರೋಪ ನಮ್ಮ ಆಡಳಿತದಲ್ಲಿ ಒಂದು ಬಂದಿದೆ ತೋರಿಸ್ತೀನಿ. ಇವತ್ತು ಯಾರ್ಯಾರು ಆ ಜಾಗದ ಸೈಟ್ಗೆಲ್ಲ ತೊಗೊಂಡಿದ್ದಾರೆ, ಪಾಪ ಎಲ್ಲ ನಮ್ಮ ಅಲ್ಪಸಂಖ್ಯಾತ ಸಹೋದರರು ತೊಗೊಂಡಿರೋಂಥವ್ರು ಪಾಪ ಕಷ್ಟಪಟ್ಟು ಬೆವರು ಸುರಿಸ್ಕೊಂಡು ಪಾಪ ಇನ್ನು ದುಡ್ಡಿಗೆಲ್ಲ ಕೂಡಿಕರಿಸಿ ಸೈಟಿನಿಂದ ತೊಗೊಬೇಕಂದ್ರೆ ಹೋಗಿ ಈ ಥರ ಒಂದು ಅಕ್ರಮವಾಗಿರೋಂಥ ಸೈಟ್ ತೊಗೊಳ್ತಾರೆ. ನಾಳೆ ಏನಾರ ಮನೆ ಕಟ್ಟಿಸ್ಮೇಲೆ ಒಂದು ದಿನ ಬುಲ್ಡೋಸ್ ಬಂದು ಹೊಡ್ಕೊಂಡು ಹೋಗ್ಬಿಟ್ರೆ ಅಕ್ರಮವಾಗಿ ನೀವು ಸರ್ಕಾರಿ ಜಾಗದ ಮೇಲೆ ಚಕ್ರ ಅಂಥದ್ದು ಏನು ನಮ್ಮ ಇದ್ರಲ್ಲಿ ಬರ್ತಾ ಇದೆ ಇದರಲ್ಲಿ ಆ ರೆಕಾರ್ಡ್ಸಲ್ಲೆಲ್ಲ, ಅದ್ರ ಮೇಲೆ ನೀವು ಕಟ್ಟಂಗೆ ಇಲ್ಲ. ನೀವು ಈ ಥರ ಎಲ್ಲ ಮಾಡ್ಕೊಂಡು ಹೋದರೆ ಹೆಂಗಪ್ಪ ಇದು? ಆಮೇಲೆ ಎಲ್ಲ ಕೇಳಕ್ಕೆ ಹೋದರೆ ಇಲ್ಲ ಇದ್ರಲ್ಲಿ ಇವ್ರು ತಪ್ಪಿಲ್ಲ, ಮತ್ತು ಇನ್ಯಾರು ತಪ್ಪದು? ಇಲ್ಲ, ಈ ಕೂಡಲೇ ನಗರಸಭೆ ಆಯುಕ್ತರು ರಾಜೀನಾಮೆ ಕೊಡಬೇಕು. ಯಾಕಂದರೆ ಅವರು ಇದರಲ್ಲೇ ಆಗಿರೋಂಥದ್ದು. ಆಮೇಲೆ ನಗರಸಭೆ ಆಯುಕ್ತರಿಗೆ ಹಿಂದೆಯಿಂದ ಯಾರೋ ತಾಕೀತು ಮಾಡ್ತಾ ಇದ್ದಾರೆ ಈ ಕೆಲಸ ಎಲ್ಲ ಮಾಡಿಕೊಡಿ ಅಂತ ಅನ್ನೋರು, ಫಸ್ಟ್ ಅವ್ರನ್ನ ನೀವು ಪ್ರಶ್ನೆ ಮಾಡಬೇಕು. ಸೊ ಹಾಗಾಗಿ ಇದೊಂದು ಬ್ರಹ್ಮಾಂಡ ಭ್ರಷ್ಟಾಚಾರನ ಇವತ್ತು BJP ಪಕ್ಷ ಇವತ್ತನ್ನು ಜನಗಳ ಮುಂದೆ ಮಾಧ್ಯಮದ ಮುಖಾಂತರ ನಾವು ತಿಳಿಸ್ತಾ ಇದ್ದೀವಿ. ಇಲ್ಲಿ ನಮ್ಗೆ ಒಂದೇ ಒಂದು ಒತ್ತಾಯ, ನಮ್ಗೆ ಆ ಕಡೆ ಯಾರ್ಯಾರು ಸೈಟ್ ತೊಗೊಂಡಿದ್ದಾರೆ ಸ್ವಲ್ಪ ನೋಡಿ, ಅದನ್ನು ಸೈಟ್ದು ಸರಿ ಇಲ್ಲ ಅಂತಂದಮೇಲೆ ನೀವು ಪಾಪ ಏನೇನು ದುಡ್ಡನ್ನ ಕೊಟ್ಟಿದ್ರೆ ವಾಪಸ್ ತೊಗೊಳ್ಳಿ ನೀವು. ಇಲ್ಲ ನಾಳೆ ನೀವೇನಾದ್ರು ಕಟ್ಟೋಕ್ಕೆಲ್ಲ ಮತ್ತೊಂದು ಹೋದರೆ ಅಂತಂದರೆ ಅದು ಕಾನೂನು ಬಾಹಿರವಾಗಿ ಅದು ಕೆಲಸ ಆಗುತ್ತೆ ಅದು. ಆಮೇಲೆ ನಾಳೆ ಮತ್ತೆ ನೀವೆಲ್ಲ ಕಾನೂನು ತೊಗೊಳ್ಳಿಲ್ಲ ತಾವು ಸಿಲುಕಿಸ್ಕೊತೀರ ಅಂತ ಹೇಳಿ ತಮ್ಮ ಕಂತ್ರ ಒಂದು ಎಚ್ಚರಿಕೆ ಗಂಟೆ ನಿಮಿಷ ತಮ್ಮ ತಿಳಿಸ್ತಾ ಇದ್ದೀವಿ ಅಂತ ಹೇಳ್ಬೋದು. ಕುಮಾರ್ CTV ನ್ಯೂಸ್ ನಂಜನಗೂಡ. ಚಿಂತಾಮಣಿ ತಾಲೂಕಿನ ಕಾಗತಿ ಗ್ರಾಮ ಪಂಚಾಯಿತಿಯಲ್ಲಿ ಶನಿವಾರ ಗ್ರಾಮ ಸಭೆ ಆಯೋಜಿಸಲಾಗಿತ್ತು. ಗ್ರಾಮ ಪಂಚಾಯಿತಿ ನೋಡಲ್ ಅಧಿಕಾರಿಯೂ ಆಗಿರುವ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಮಹೇಶ್ ಕುಮಾರ್ ಸರ್ಕಾರದ ವಿವಿಧ ಯೋಜನೆಗಳ ಕುರಿತು ಸಾರ್ವಜನಿಕರಿಗೆ ಮಾಹಿತಿ ನೀಡಿದರು.
ಚಿಂತಾಮಣಿ ತಾಲೂಕಿನ ಕಾಗತಿ ಗ್ರಾಮ ಪಂಚಾಯಿತಿಯಲ್ಲಿ ಶನಿವಾರ ಗ್ರಾಮಸಭೆ ಆಯೋಜಿಸಲಾಗಿತ್ತು. ಗ್ರಾಮ ಪಂಚಾಯಿತಿ ನೋಡಲ್ ಅಧಿಕಾರಿಯೂ ಆಗಿರುವ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಡಾಕ್ಟರ್ ಮಹೇಶ್ ಕುಮಾರ್ ಸರ್ಕಾರದ ವಿವಿಧ ಯೋಜನೆಗಳ ಕುರಿತು ಸಾರ್ವಜನಿಕರಿಗೆ ಮಾಹಿತಿ ನೀಡಿದರು. ರಾಜ್ಯ ಸರ್ಕಾರ ರಾಜೀವ್ ಗಾಂಧಿ ವಸತಿ ನಿಗಮದ ಮೂಲಕ ಅರ್ಹ ವಸತಿ ರಹಿತರಿಗೆ ಮತ್ತು ಭೂರಹಿತರಿಗೆ ಮನೆಗಳನ್ನು ಒದಗಿಸಲು ಬದ್ಧವಾಗಿದೆ. ಈ ಪ್ರಕ್ರಿಯೆಯಲ್ಲಿ ಗ್ರಾಮ ಸಭೆಗಳ ಪಾತ್ರ ಅತ್ಯಂತ ಪ್ರಮುಖವಾದುದು ಎಂದರು. ಗ್ರಾಮ ಸಭೆಯಲ್ಲಿ ಸಾರ್ವಜನಿಕರ ಮುಂದೆ ಫಲಾನುಭವಿಗಳ ಪಟ್ಟಿ ಓದಲಾಗುತ್ತದೆ. ಒಂದು ವೇಳೆ ಪಟ್ಟಿಯಲ್ಲಿರುವವರ ಹೆಸರಿನಲ್ಲಿ ಈಗಾಗಲೇ ಜಮೀನು ಅಥವಾ ಮನೆ ಇರುವುದು ಕಂಡುಬಂದಲ್ಲಿ ಸಾರ್ವಜನಿಕರು ಆಕ್ಷೇಪಣೆ ಸಲ್ಲಿಸಬಹುದು. ಅಂತಹ ಅರ್ಜಿಗಳನ್ನು ತಕ್ಷಣ ತಿರಸ್ಕರಿಸಲಾಗುವುದು ಎಂದು ಸ್ಪಷ್ಟಪಡಿಸಿದರು. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸರ್ಕಾರಿ ಜಮೀನು ಲಭ್ಯವಿಲ್ಲದಿದ್ದಲ್ಲಿ ಪಕ್ಕದ ಗ್ರಾಮಗಳಲ್ಲಿ ಜಮೀನು ಗುರುತಿಸಿ ಲೇಔಟ್ ನಿರ್ಮಿಸುವ ಮೂಲಕ ವಸತಿ ರಹಿತರಿಗೆ ಅನುಕೂಲ ಮಾಡಿಕೊಡಲಾಗುವುದು. ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಮನೆ ಮನೆಗೆ ಭೇಟಿ ನೀಡಿ ಸರ್ವೆ ನಡೆಸಿದ ನಂತರವೇ ಅಂತಿಮ ಫಲಾನುಭವಿಗಳನ್ನು ಆಯ್ಕೆ ಮಾಡಲಾಗುವುದು ಎಂದರು. ಏನು ಫಲಾನುಭವಿಗಳಿಗೆ ಏನು ಲಿಸ್ಟ್ ಇದೆ, ಆ ಲಿಸ್ಟನ್ನು ನಮ್ಮ ಗ್ರಾಮ ಪಂಚಾಯತಿ ಅಧಿಕಾರಿಗಳು ಓದ್ತಾರೆ. ಆ ಲಿಸ್ಟಿಗೆ ಸಂಬಂಧಪಟ್ಟಂಗೆ ಯಾರ್ಯಾರಿಗೆ ಇದೆ, ಅಕಸ್ಮಾತ್ ಅವ್ರ ಹೆಸರಲ್ಲಿ ಏನಾರು ಜಮೀನಿದೆ, ವಸತಿ ಇದೆ ಅಥವಾ ಮನೆ ಇದೆ ಅಂತಕ್ಕಂಥ ಮಾಹಿತಿಯನ್ನು ಕೊಟ್ಟರೆ ಅಂಥದ್ದು ರಿಜೆಕ್ಟ್ ಆಗ್ತದೆ. ಅಕಸ್ಮಾತ್ ಈ ಸಭೆಯಲ್ಲಿ ಕೊಡೋದಿಲ್ಲ, ಹೆಸರುಗಳು ಕೊಟ್ಟಿರ್ತಾರೆ, ಪುನಃ ಗ್ರಾಮ ಪಂಚಾಯತಿ ವತಿಯಿಂದ ಪುನಃ ಸರ್ವೆ ಆಗ್ತದೆ. ಆ ಸರ್ವೆ ಆದಕ್ಕಂಥ ಸಂದರ್ಭದಲ್ಲಿ ಅವ್ರ ಹೆಸರಲ್ಲಿ ಏನಾರು ಮನೆ ಇತ್ತು, ಜಮೀನಿದೆ ಅಥವಾ ಇದೇನಾರು ಇತ್ತು ಅಂತಂದ್ರೆ ಪುನಃ ಅರ್ಜಿ ರಿಜೆಕ್ಟ್ ಆಗ್ತದೆ. ಸೊ ಅರ್ಜಿ ನೀವು ಕೊಟ್ಟ ತಕ್ಷಣ ಯಾವುದೇ ರೀತಿಯಾದಂಥ ಮಂಜೂರಾಗೋದಿಲ್ಲ. ಸೊ ಈಗ ಆಲ್ರೆಡಿ ಗ್ರಾಮ ಪಂಚಾಯತಿ ವತಿಯಿಂದ ವಸತಿ ರಹಿತರಿಗೆ ಕಂದಾಯ ಇಲಾಖೆಯಿಂದ ಇರ್ತಕ್ಕಂಥ ಜಮೀನನ್ನು ಗುರುತಿಸಿ ಅಲ್ಲಿ ಜಮೀನನ್ನು ನಾವು ಗ್ರಾಮ ಪಂಚಾಯತಿಗೆ ತಗೊಂಡು ವಸತಿ ರಹಿತರಿಗೆ ಜಮೀನು ಲೇಔಟನ್ನು ಪ್ಲಾನ್ ಮಾಡಿ ಲೇಔಟನ್ನು ಅಪ್ರೂವ್ ಮಾಡ್ತಕ್ಕಂಥದ್ದು ಅದು ಕೂಡ ಸೈಮಲ್ಟೇನಿಯಸ್ ಆಗಿ ನಡೀತಾ ಇರುತ್ತೆ. ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಎಸ್ ವಿನೋದ ಮಾತನಾಡಿ, ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ವಸತಿ ಮತ್ತು ನಿವೇಶನ ರಹಿತರಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿತ್ತು. ವಸತಿ ಮತ್ತು ನಿವೇಶನಕ್ಕಾಗಿ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಡಂಗೂರ ಸಾರುವ ಮೂಲಕ ಹಾಗೂ ಕರಪತ್ರಗಳ ಮೂಲಕ ಜಾಗೃತಿ ಮೂಡಿಸಲಾಗಿತ್ತು. ಕೇವಲ ಒಂದು ವಾರದಲ್ಲಿ 200ಕ್ಕೂ ಹೆಚ್ಚು ಅರ್ಜಿಗಳು ಸಲ್ಲಿಕೆಯಾಗಿವೆ ಎಂದರು. ಇಮ್ರಾನ್ ಖಾನ್, ಸಿಟಿವಿ ನ್ಯೂಸ್, ಚಿಂತಾಮಣಿ. ಕೊನಘಟ್ಟ ಪ್ರೀಮಿಯರ್ ಲೀಗ್ನ ಕೊನಘಟ್ಟ ಗ್ರಾಮದಲ್ಲಿ ಆಯೋಜಿಸಲಾಗಿತ್ತು. ಅಂತಿಮ ಹಣಾಹಣಿಯಲ್ಲಿ ಎ ತಂಡವನ್ನು ಮಣಿಸಿ ಕೊನಘಟ್ಟ ಪ್ರೀಮಿಯರ್ ಲೀಗ್ ಟ್ರೋಫಿಯನ್ನು ಕೊನಘಟ್ಟ ಬಿ ತಂಡ ಮುಡಿಗೇರಿಸಿಕೊಂಡಿದೆ. ಕೊನಘಟ್ಟ ಪ್ರೀಮಿಯರ್ ಲೀಗ್ ಅನ್ನು ಕೊನಘಟ್ಟ ಗ್ರಾಮದಲ್ಲಿ ಆಯೋಜಿಸಲಾಗಿತ್ತು. ಅಂತಿಮ ಹಣಾಹಣಿಯಲ್ಲಿ ಎ ತಂಡವನ್ನು ಮಣಿಸಿ ಕೊನಘಟ್ಟ ಪ್ರೀಮಿಯರ್ ಲೀಗ್ ಟ್ರೋಫಿಯನ್ನು ಕೊನಘಟ್ಟ ಬಿ ತಂಡ ಮುಡಿಗೇರಿಸಿಕೊಂಡಿತು. ವಿಜೇತ ತಂಡಕ್ಕೆ ಪ್ರಥಮ ಬಹುಮಾನವಾಗಿ 50,000 ಜೊತೆಗೆ ಆಕರ್ಷಕ ಟ್ರೋಫಿ, ಕುರಿಯನ್ನು ನೀಡಿ ಪ್ರೋತ್ಸಾಹಿಸಲಾಯಿತು. ರನ್ನರ್ ಅಪ್ ತಂಡಕ್ಕೆ 30,000 ನಗದು, ಆಕರ್ಷಕ ಟ್ರೋಫಿಯನ್ನು ನೀಡಲಾಯಿತು. ಬಹುಮಾನ ವಿತರಿಸಿ ಕೊನಘಟ್ಟ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಹಾಗೂ ಸಮಾಜ ಸೇವಕ ನಾರಾಯಣಸ್ವಾಮಿ ಮಾತನಾಡಿ, ದೈಹಿಕ ಚಟುವಟಿಕೆಯ ಮುಂದುವರಿದ ಭಾಗವೇ ಕ್ರೀಡೆ. ಪ್ರತಿಯೊಬ್ಬರು ಚಿಕ್ಕ ವಯಸ್ಸಿನಿಂದಲೇ ಕ್ರೀಡೆಯ ಬಗ್ಗೆ ಆಸಕ್ತಿ ಹಾಗೂ ಮಹತ್ವವನ್ನು ಅರಿತುಕೊಳ್ಳಬೇಕಾದ ಅಗತ್ಯವಿದೆ. ಇಂದಿನ ಯುವ ಜನತೆಯು ಕ್ರೀಡೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸದೃಢರಾಗಬೇಕೆಂದು ತಿಳಿಸಿದರು. ಇವತ್ತೇನು ಕೊನಘಟ್ಟದಲ್ಲಿ ಆಡಿದಂಥ KPL ಸೀಸನ್ 1 ಇವತ್ತೇನು ಕೊನಘಟ್ಟದಲ್ಲಿ ಪ್ರೋಗ್ರಾಮ್ ನಡೆಸಿದ್ದಂಥ ಎಲ್ಲ ನಮ್ಮ ಹುಡುಗರಿಗೆ ಫಸ್ಟ್ ಧನ್ಯವಾದಗಳು ಹೇಳ್ತೀವಿ. ಅದೇ ರೀತಿ ನಮ್ಮ ಈ ಹುಡುಗರಿಗೆ ಪ್ರೋತ್ಸಾಹ ಕೊಟ್ಟಂಥ ಊರಿನ ಎಲ್ಲ ಮುಖಂಡರುಗಳು, ಅಕ್ಕಪಕ್ಕದವರು, ಎಲ್ಲ ಗ್ರಾಮಸ್ಥರಿಗೂ ನನ್ನ ಕಡೆಯಿಂದ ಧನ್ಯವಾದಗಳು ಹೇಳ್ತೀನಿ. ಇದೇ ರೀತಿ ನಮ್ಮದು ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ ಇಲ್ಲ, ಇದು ಕಂಟಿನ್ಯೂ ಮಾಡ್ತಾಯಿದ್ದೀವಿ. ಈಗ ಪ್ರಾರಂಭ ಮಾಡಿದ್ದೀವಿ. ಮತ್ತು ನಾವು ಈಗೇನು ಪಂಚಾಯತಿ ಮಟ್ಟದಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ, ಊರಿನ ಮಟ್ಟದಲ್ಲಿ, ಮತ್ತು ಪಂಚಾಯತಿ ಮಟ್ಟದಲ್ಲಿ, ಹಾಗೆ ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ, ಈಗ ಸ್ಟೇಟ್ ಮಟ್ಟದಲ್ಲಿ ಹೋಗಬೇಕು ಅಂತ ನಮ್ಮ ಹುಡುಗರಿಗೆಲ್ಲ ಪ್ರೋತ್ಸಾಹ ತುಂಬಿ, ಇದೇ ಪ್ರೋತ್ಸಾಹ ನಮ್ಮ ಹುಡುಗರಲ್ಲಿ ಇರಲಿ, ಎಲ್ಲ ಒಗ್ಗಟ್ಟಿರಲಿ. ಏನೇ ಒಂದು ಭಿನ್ನಾಭಿಪ್ರಾಯ ಇದ್ರೂ ನಮ್ಮ ಹುಡುಗರು ಸರಿ ಮಾಡ್ಕೊಂಡು ಮುಂದೆ ನಮ್ಮನ್ನು ಕೊನಘಟ್ಟದ ಒಂದು ಕೀರ್ತಿನ ಬೇರೆ ಕಡೆ ಮೆರಿಬೇಕು ಅನ್ನೋದು ನಮ್ಮ ಅಭಿಪ್ರಾಯ. ಅದಕ್ಕೆ ನಮ್ಮ ಎಲ್ಲ ಮುಖಂಡರು ಸಹಾಯ ಇದ್ದೇ ಇರ್ತದೆ ನಮ್ಮ ಹುಡುಗರಿಗೆ.
ಈ ಮಾತನ್ನ ಹೇಳಿ ನಾನು ನನ್ನ ಮಾತು ಮುಗಿಸ್ತೀನಿ. ಯುವಕರು ಉತ್ಸುಕತೆಯಿಂದ ಕ್ರೀಡೆಯಲ್ಲಿ ಭಾಗವಹಿಸಿ ಉತ್ತಮ ಪ್ರದರ್ಶನ ನೀಡಿ ಪ್ರತಿಭೆಯನ್ನು ಹೊರಹೊಮ್ಮಿಸಬೇಕು. ಅಲ್ಲದೆ ಯುವಶಕ್ತಿ ಸಂಘಟನಾತ್ಮಕ ಕ್ರೀಡಾ ಮನೋಭಾವ ಮೈಗೂಡಿಸಿಕೊಳ್ಳಬೇಕು. IPL, KPL, ರಣಜಿ ಅಂತಾರಾಷ್ಟ್ರೀಯ ಪಂದ್ಯಾವಳಿಗಳಲ್ಲಿ ಅವಕಾಶ ದೊರೆಯುವಂತೆ ಆಗಲಿ ಎಂದು ಆಶಿಸಿದರು. ಯಾವುದೇ ಕ್ರೀಡೆ ಮೋಜಿಗಾಗಿ ಅಲ್ಲ, ಕ್ರೀಡೆಯನ್ನು ಪ್ರತಿಯೊಬ್ಬರೂ ಅಭ್ಯಾಸ ಮಾಡುವುದರಿಂದ ಆರೋಗ್ಯ ಮತ್ತು ಪ್ರತಿಭಾವಂತ ಕ್ರೀಡಾಪಟುಗಳಿಗೆ ಉತ್ತಮ ಭವಿಷ್ಯವಿದೆ. ಸೋಲು ಗೆಲುವಿನ ಲೆಕ್ಕ ಮಾಡದೆ ಸ್ಪರ್ಧೆಗಳಲ್ಲಿ ಭಾಗವಹಿಸುವ ನಿಟ್ಟಿನಲ್ಲಿ ಪ್ರತಿಯೊಬ್ಬರೂ ಕೊಡುಗೆ ನೀಡಬೇಕು. ಯುವಕರು ದುಶ್ಚಟಗಳಿಂದ ದೂರ ಇರಬೇಕು. ಉತ್ತಮ ಆರೋಗ್ಯಕ್ಕೆ ಕ್ರೀಡೆ, ವ್ಯಾಯಾಮ, ಪ್ರಾಣಾಯಾಮ ಹಾಗೂ ದೈಹಿಕ ಕಸರತ್ತು ಮಾಡಬೇಕೆಂದು ಕ್ರೀಡಾಪಟುಗಳಿಗೆ ಸಲಹೆ ನೀಡಿದರು. ಮಹೇಶ್, CTV ನ್ಯೂಸ್, ದೊಡ್ಡಬಳ್ಳಾಪುರ. ಇರಾನ್ ಸುಪ್ರೀಂ ಲೀಡರ್ ಖಮೇನಿ ಹತ್ಯೆಯಾಗಿ 40 ದಿನಗಳು ಕಳೆದ ಅಂಗವಾಗಿ ಗೌರಿಬಿದನೂರು ತಾಲೂಕಿನ ಅಲಿಪುರದಲ್ಲಿ ಶೋಕಾಚರಣೆ ನಡೆಸಲಾಯಿತು. ಹಲವು ಮುಸ್ಲಿಂ ಮುಖಂಡರು ಈ ಶೋಕಾಚರಣೆಯಲ್ಲಿ ಭಾಗವಹಿಸಿದರು. ಇರಾನ್ ಸುಪ್ರೀಂ ಲೀಡರ್ ಖಮೇನಿ ಹತ್ಯೆಯಾಗಿ 40 ದಿನ ಕಳೆದ ಅಂಗವಾಗಿ ಗೌರಿಬಿದನೂರು ತಾಲೂಕಿನ ಅಲಿಪುರದಲ್ಲಿ ಶೋಕಾಚರಣೆ ನಡೆಸಲಾಯಿತು. ಹಲವು ಮುಸ್ಲಿಂ ಮುಖಂಡರು ಈ ಶೋಕಾಚರಣೆಯಲ್ಲಿ ಭಾಗವಹಿಸಿದ್ದರು. ಗೌರಿಬಿದನೂರಿನ ಅಲಿಪುರಕ್ಕೂ ಇರಾನ್ ದೇಶಕ್ಕೂ ಅವಿನಾಭಾವ ಸಂಬಂಧ ಇದ್ದು, ಹತ್ಯೆಯಾಗಿರುವ ಖಮೇನಿ ಅವರು ಈ ಹಿಂದೆ 80ರ ದಶಕದಲ್ಲಿ ಅಲಿಪುರಕ್ಕೆ ಭೇಟಿ ನೀಡಿದ್ರು. ಹಾಗಾಗಿ ಇಲ್ಲಿನ ಮುಸ್ಲಿಮರು ಖಮೇನಿ ಬಗ್ಗೆ ವಿಶೇಷ ಅಭಿಮಾನ ಹೊಂದಿದ್ದಾರೆ. ಅಲಿಪುರದಲ್ಲಿ ಇಂದು ನಡೆದ ಶೋಕಾಚರಣೆ ಹಾಗೂ ಪ್ರಾರ್ಥನೆಯಲ್ಲಿ ಜಮ್ಮು ಕಾಶ್ಮೀರ ಶ್ರೀನಗರದ ಸಂಸದ ಆಗಾ ಸೈಯದ್ ರುಹಲ್ಲಾ ಮಹದಿ ಹಾಗೂ ಇಂಡಿಯಾದ ಇರಾನ್ ಎಂಬಸಿ ಅಧಿಕಾರಿಗಳು ಭಾಗಿಯಾಗಿದ್ದರು. ಅಲಿಪುರ ಗ್ರಾಮದಲ್ಲಿ ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಿ ಶೋಕಾಚರಣೆ ನಡೆಸಿದರು. ಆರ್ ಮಂಜುನಾಥ್, CTV ನ್ಯೂಸ್, ಗೌರಿಬಿದನೂರು. ರಾಜ್ಯ ರಸ್ತೆ ಸಾರಿಗೆ ನಿಗಮದ ವಾಹನ ಚಾಲಕನಿಗೆ ಬ್ರೈನ್ ಸ್ಟ್ರೋಕ್ ಹೊಡೆದು ಆಸ್ಪತ್ರೆಗೆ ದಾಖಲಾಗಿದ್ದರು. ನಿಗಮದ ಯಾವುದೇ ಅಧಿಕಾರಿಗಳು ಸೌಜನ್ಯಕ್ಕೂ ಕಾರ್ಮಿಕನ ಆರೋಗ್ಯ ಪರಿಸ್ಥಿತಿಯನ್ನ ವಿಚಾರಿಸಿಲ್ಲ. ರಾಜ್ಯ ರಸ್ತೆ ಸಾರಿಗೆ ನಿಗಮದ ಗೌರಿಬಿದನೂರು ಘಟಕದ ಚಾಲಕ ಉಮೇಶ್ ಕುಮಾರ್ ಅವರು ಮೇ 1ರಂದು ಕರ್ತವ್ಯ ಮುಗಿಸಿ ಮನೆಗೆ ಬಂದ ಬಳಿಕ ಬ್ರೈನ್ ಸ್ಟ್ರೋಕ್ ಹೊಡೆದಿದೆ. ತಕ್ಷಣ ಅವರನ್ನು ಬೆಂಗಳೂರಿನ MS ರಾಮಯ್ಯ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗುತ್ತಿದೆ. ಸದ್ಯಕ್ಕೆ ICUನಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ಇಲಾಖೆ ಅಧಿಕಾರಿಗಳಿಗೆ ಈ ಬಗ್ಗೆ ಮಾಹಿತಿ ನೀಡಿದ್ದರೂ ನಿಗಮದ ಯಾವೊಬ್ಬ ಅಧಿಕಾರಿಯೂ ಆಸ್ಪತ್ರೆಗೆ ಭೇಟಿ ನೀಡಿ ಯೋಗಕ್ಷೇಮ ವಿಚಾರಿಸಿಲ್ಲ. ನೌಕರರ ಹಿತ ಕಾಪಾಡಬೇಕು ಬೇಕಾದುದು ನಿಗಮದ ಕಾರ್ಮಿಕ ಕಲ್ಯಾಣ ಅಧಿಕಾರಿಯ ಕರ್ತವ್ಯ. ಆದರೆ ಕಲ್ಯಾಣಾಧಿಕಾರಿ ಜೆ ಶಾಂತ ಅವರಿಗೆ ಕರೆ ಮಾಡಿದರೆ ಅನಾರೋಗ್ಯಕ್ಕೆ ಒಳಗಾದರೆ ಆಸ್ಪತ್ರೆಗೆ ಸೇರಿಸಿ ಆರೋಗ್ಯ ಕಾರ್ಡ್ ತೋರಿಸಿ ಚಿಕಿತ್ಸೆ ಪಡೆದುಕೊಳ್ಳಬೇಕು. ಯಾವುದಾದರೂ ಕಡತಗಳನ್ನು ಪಾಸ್ ಮಾಡಬೇಕಿದ್ದರೆ ನಾವು ಮಾಡಿಸುತ್ತೇವೆ. ಅದನ್ನು ಬಿಟ್ಟು ಆಸ್ಪತ್ರೆಗೆ ದಾಖಲಾಗುವವರನ್ನೆಲ್ಲ ಭೇಟಿ ಮಾಡಿ ವಿಚಾರಿಸಲು ಆಗುವುದಿಲ್ಲ ಎಂಬ ಉಡಾಫೆ ಉತ್ತರ ನೀಡುತ್ತಿದ್ದಾರೆ. ಆರೋಪಿಸಿದವರು ನೌಕರನ ಸಂಬಂಧಿಕರು ಹಾಗೂ ಕಾರ್ಮಿಕ ಸಂಘಟನೆಯ ಮುಖಂಡರು ದೂರಿರುತ್ತಾರೆ. ನಿಗಮದ ಹಿತದೃಷ್ಟಿಯಿಂದ ಹಗಲು ಇರಲು ಎನ್ನದೆ ಶ್ರಮಿಸುವ ನೌಕರರ ಪ್ರಾಣಕ್ಕೆ ಬೆಲೆ ಇಲ್ಲವೇ ಎಂದು ಪ್ರಶ್ನಿಸಿದ್ದಾರೆ. ಅಲ್ಲೇ ಏನಾದ್ರೂ ಪ್ರಾಬ್ಲಮ್ ಇದ್ರೆ ಅಪ್ರೂವಲ್ ಅಂದ್ರೆ ನಾವು ಕೊಡಿಸ್ತೀವಿ. ಅಲ್ಲ ಮೇಡಮ್ ಅವರೇ, ಈಗ ಎಂಪ್ಲಾಯ್ಸ್ ಕೆಲಸ ಮಾಡೋರ ಜಾಗಕ್ಕೆ ಅಟ್ಲೀಸ್ಟ್ ಡಿಪಾರ್ಟ್ಮೆಂಟ್ ಯಾರು ಹೋಗ್ಬಾರ್ದು? ಅವ್ರ ವೈಫ್ ಇಲ್ಲಪ್ಪ, ಹೋಗಲ್ಲ. ಯಾಕೆ ಯಾರು ಹೋಗಲ್ಲ? ಹೋಗಲ್ವಾ? ಟ್ರೀಟ್ಮೆಂಟ್ ಅವ್ರು ತಗೋಬೇಕಲ್ಲಿ. ಡಾಕ್ಟರ್ ಟ್ರೀಟ್ಮೆಂಟ್ ಕೊಡ್ತಾರೆ. ಕಾರ್ಡ್ ಏನಾದ್ರು ಅಕ್ಸೆಪ್ಟ್ ಆಗಲ್ಲ, ಅಪ್ರೂವಲ್ ಆಗಲ್ಲ ಅಂದ್ರೆ ಏನಂತ ನಾವು ಕೇಳ್ಬೋದು, ಮಾತಾಡ್ಬೋದು. ಅಲ್ಲ ಮೇಡಮ್ ಅವರೇ, ಸಂಸ್ಥೆಯಲ್ಲಿ ಕೆಲಸ ಮಾಡಿ ಅಟ್ಲೀಸ್ಟ್ ಡಿಪಾರ್ಟ್ಮೆಂಟ್ ಕಡೆ ಯಾರು ನೋಡ್ಕೊಂಡ್ ಬರ್ಬೋದಲ್ವಾ? ಇಲ್ಲಪ್ಪ, ಇಲ್ಲ. ಹೌದಾ? ಒಬ್ಬೊಬ್ಬರ ಮನೆ 4 ಜನ 5 ಜನ ಇರ್ತಾರೆ. ಟೋಟಲ್ ತಗೊಂಡ್ರೆ 30,000 ಜನ. ಹ್ಞೂ ಮೇಡಮ್ ಅವರೇ, ಎಲ್ಲಿ ಹೋಗಕ್ಕಾಗತ್ತೆ? ನೀವು ಹೋಗ್ಬೇಡಿ ಮೇಡಮ್ ಅವರೇ, ನಿಮ್ ಕೆಳಗಡೆ ಅವ್ರನ್ನ ಕಳ್ಸ್ಕೊಡಿ. ಯಾರು ಕೆಳಗಡೆ ಇರೋರು ಯಾರು ಇಲ್ಲ ನನ್ನ ಹತ್ರ, ಇರೋದೊಬ್ರು ಲೇಡಿ. ಓಕೆ, ಇದನ್ನ ಫೈನಲ್ ಆಯ್ತು ನಿಮ್ದು? ಹೌದು. ಸರಿ ಮೇಡಮ್, ಆಯ್ತು. ಓಕೆ. ಆರ್ ಮಂಜುನಾಥ್, CTV ನ್ಯೂಸ್, ಗೌರಿಬಿದನೂರು. ಇದೀಗ ಚಿಕ್ಕದೊಂದು ವಿರಾಮದ ನಂತರ CTV ನ್ಯೂಸ್ ಮತ್ತೆ ಮುಂದುವರಿಯಲಿದೆ. Looking for the perfect place for your child's bright future?
Welcome to Dolphins Group of Educational Institutions, where excellence begins from the very first step. Our new Montessori program designed to nurture young minds with care and creativity. With experienced faculty, safe and reliable transport facilities, and separate secure hostel accommodation, we ensure comfort, safety, and quality education at every stage. From foundational learning to higher education, we build confidence, character, and success. Dolphins Group of Educational Institutions, empowering young minds. Admissions open now. ಶ್ರೀ ಚಾಮವಿ ಪಾರ್ಟಿ ಹಾಲ್ 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು: ವಿಶಾಲವಾದ ಪಾರ್ಟಿ ಹಾಲ್, 1 ಡೈನಿಂಗ್ ಹಾಲ್, ಮಾಡರ್ನ್ ಅಡುಗೆ ಕೋಣೆ, 300 ಅತಿಥಿಗಳ ಆಸನ ಸಾಮರ್ಥ್ಯ, 2 ಕೊಠಡಿಗಳು ಸಸ್ಯಾಹಾರಿಗಳಿಗೆ ಮಾತ್ರ. ಎಸಿ ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. ಎಐ ಸ್ಪೀಕರ್ಗಳಿಂದ ಆವೃತ ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್ ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಕೋಲಾರದಲ್ಲಿ ಐಸಿಎಸ್ಇ ಸಿಲೆಬಸ್ ಹೊಂದಿರುವ ಬಾಲ್ಡ್ವಿನ್ ಶಾಲೆಯಲ್ಲಿ 2026-27ನೇ ಸಾಲಿನ ನರ್ಸರಿಯಿಂದ 8ನೇ ತರಗತಿವರೆಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಹೈಟೆಕ್ ಸ್ಕೂಲ್ ಬಿಲ್ಡಿಂಗ್, ನುರಿತ ಶಿಕ್ಷಕರು, ಸ್ಮಾರ್ಟ್ ಕ್ಲಾಸ್ ರೂಮ್, ವಿದ್ಯಾರ್ಥಿಗಳಿಗೆ ಕ್ರೀಡಾ ತರಬೇತಿ, ಈಜುಕೊಳ, ಬಾಸ್ಕೆಟ್ಬಾಲ್, ಕ್ರಿಕೆಟ್, ವಿಶಾಲವಾದ ಆಟದ ಮೈದಾನ ಹಾಗೂ ಸುರಕ್ಷಿತ ಬಸ್ ವ್ಯವಸ್ಥೆ ಕಲ್ಪಿಸಲಾಗಿದೆ. ಪಾರ್ಟ್ ಆಫ್ ದಿ ಸಿಟಿ ಆಗಿದೆ. ನಿಮ್ಮ ಮಗುವನ್ನು ದಾಖಲು ಮಾಡಲು ಇಂದೇ ಶಾಲೆಗೆ ಭೇಟಿ ನೀಡಿ. ಬಾಲ್ಡ್ವಿನ್ ಸ್ಕೂಲ್, ಹಳೆ ಬಸ್ ನಿಲ್ದಾಣದ ಎದುರು, ಕೋಲಾರ. ವಿದ್ಯಾಮೃತ್ ಪಿಯು ಕಾಲೇಜ್, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ನಗರದ ಎಂಜಿ ರಸ್ತೆಯ ಜಿಲ್ಲಾ ಸರ್ಕಾರಿ ಆಸ್ಪತ್ರೆ ಮುಂಭಾಗ 2011ರಲ್ಲಿ ಆರಂಭಗೊಂಡ ವಿದ್ಯಾಮೃತ್ ಪಿಯು ಕಾಲೇಜ್ ಪ್ರತಿ ವರ್ಷ 99% ಫಲಿತಾಂಶ ಪಡೆದಿದ್ದು, ಪ್ರತಿ ವಿದ್ಯಾರ್ಥಿಗಳ ಮೇಲೆ ವೈಯಕ್ತಿಕ ಕಾಳಜಿಯನ್ನು ವಹಿಸಿ ಶಿಕ್ಷಣ ನೀಡಲಾಗುತ್ತಿದೆ. ನುರಿತ ಅನುಭವಿ ಉಪನ್ಯಾಸಕ ವೃಂದ, ಸುಸಜ್ಜಿತ ಪ್ರಯೋಗಾಲಯ, ಕ್ರೀಡೆಗೆ ಆದ್ಯತೆ ಹೊಂದಿರುವ ನಮ್ಮ ಕಾಲೇಜಿನಲ್ಲಿ ವಿಜ್ಞಾನ ವಿಭಾಗದಲ್ಲಿ ಪಿಸಿಎಂಬಿ, ಪಿಸಿಎಂಸಿಎಸ್, ಕಾಮರ್ಸ್ ವಿಭಾಗದಲ್ಲಿ ಇಬಿಎಸಿಎಸ್ ಕೋರ್ಸ್ಗಳಿಗೆ ದಾಖಲಾತಿ ಆರಂಭವಾಗಿದೆ. ಕೆಸಿಇಟಿ, ನೀಟ್ ಹಾಗೂ ಜೆಇಇಗೆ ವಿಶೇಷ ತರಗತಿಗಳನ್ನು ನಡೆಸಲಾಗುವುದು. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಎಂದೇ ವಿದ್ಯಾಮೃತ ಪಿಯು ಕಾಲೇಜಿಗೆ ಸೇರಿಸಿ. ನಿಮ್ಮ ಮಕ್ಕಳ ಶೈಕ್ಷಣಿಕ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಶ್ರೀ ವಿಷ್ಣುಪ್ರಿಯ ಪಿಯು ಮತ್ತು ಡಿಗ್ರಿ ಕಾಲೇಜ್, ಜಡಲತಿಮ್ಮನಹಳ್ಳಿ, ನಂದಿ ಕೋಲ್ಡ್ ಸ್ಟೋರೇಜ್ ಹಿಂಭಾಗ, ಚಿಕ್ಕಬಳ್ಳಾಪುರ. 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭ. ಪ್ರಥಮ ಪಿಯುಸಿ ವಿಜ್ಞಾನ ವಿಭಾಗ, ಪಿಸಿಎಂಬಿ, ಪಿಸಿಎಂಸಿಎಸ್, ವಾಣಿಜ್ಯ ವಿಭಾಗ, ಇಬಿಎಎಸ್, ಇಬಿಎಸಿಎಸ್, ಡಿಗ್ರಿ ಬಿಕಾಂ, ಬಿಬಿಎ, ಎಂಕಾಂ, ಬಿಸಿಎ 100% ಫಲಿತಾಂಶ. ಶಿಕ್ಷಣಕ್ಕೆ ಪೂರಕ ವಾತಾವರಣ, ಅನುಭವಿ ಶಿಕ್ಷಕ ವೃಂದ, ಉಚಿತ ಸಾರಿಗೆ ಸೌಲಭ್ಯ, ಪಠ್ಯೇತರ ಚಟುವಟಿಕೆಗಳಿಗೆ ಆದ್ಯತೆ, ಮಲ್ಟಿಮೀಡಿಯಾ ಸಪೋರ್ಟ್ ಮತ್ತಿತರ ಸೌಲಭ್ಯಗಳು ಲಭ್ಯ. ಸತತ 25 ವರ್ಷಗಳಿಂದ ಉತ್ತಮ ಶಿಕ್ಷಣವನ್ನು ನೀಡುತ್ತಾ ಸಮಾಜಕ್ಕೆ ಉದಯೋನ್ಮುಖ ಪ್ರತಿಭೆಗಳನ್ನು ಕೊಟ್ಟ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಕಾಲೇಜ್ ಶ್ರೀ ವಿಷ್ಣುಪ್ರಿಯ ಪಿಯು ಮತ್ತು ಡಿಗ್ರಿ ಕಾಲೇಜ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7975042702.
ವಿಷ್ಣುಪ್ರಿಯ ಸ್ಕೂಲ್ ಆಫ್ ಎಕ್ಸಲೆನ್ಸ್ ಶಾಲೆ ಎಲ್ಕೆಜಿಯಿಂದ 10ನೇ ತರಗತಿವರೆಗೆ 2026-27ನೇ ಸಾಲಿಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಸ್ಥಳ ಹೊಸಹುಡ್ಯ, ಕೇಶವಾರ ಅಂಚೆ, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8861892299 9845344934. Another number 8884950022. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಕಾರ್ಮಿಕರ ದಿನಾಚರಣೆಯ ಪ್ರಯುಕ್ತ ಕೋಲಾರ ತಾಲೂಕಿನ ಹೊನ್ನೇನಹಳ್ಳಿಯಲ್ಲಿ ಶನಿವಾರ ಸಂಜೆ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರ ಕೆವಿ ಪ್ರಭಾಕರ್ ಅವರ ಸಹಕಾರದೊಂದಿಗೆ ಜೈ ಭೀಮ್ ಜೈ ಭಾರತ್ ಸಂಘಟನೆಯಿಂದ ನೂರಾರು ಮಹಿಳೆಯರಿಗೆ ಉಚಿತವಾಗಿ ಸೀರೆಗಳನ್ನು ವಿತರಿಸಲಾಯಿತು. ದಲಿತ ಮುಖಂಡ ನಾರಾಯಣಸ್ವಾಮಿ ಸೀರೆ ವಿತರಿಸಿದ್ದು, ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಮುಂದಿನ ದಿನಗಳಲ್ಲಿ ಶ್ರಮಿಕರ ಪರ ಸರ್ಕಾರದ ಮಟ್ಟದಲ್ಲಿ ಕೆಲಸಗಳನ್ನು ಮಾಡಿಕೊಡಬೇಕು. ಎಲ್ಲ ವರ್ಗದ ಸಮುದಾಯಗಳಲ್ಲೂ ಶ್ರಮಿಕರು ಇದ್ದಾರೆ. ಕೆವಿ ಪ್ರಭಾಕರ್ ಅವರು ಎಲ್ಲ ಶ್ರಮಿಕರ ಪರವಾಗಿ ಕೆಲಸ ಮಾಡುತ್ತಾರೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಚಿಕ್ಕಬಳ್ಳಾಪುರ ನಗರದಲ್ಲಿ ಜೋರಾಯಿತು ಕಳ್ಳರ ಹಾವಳಿ. ನಗರದಲ್ಲಿ ಹಾಡ ಹಗಲೇ ಸರಗಳ್ಳತನ, ಮಹಿಳೆಯರು ಓಡಾಡಲು ಆತಂಕ. ಬೈಕ್ನಲ್ಲಿ ಬಂದು ಗೃಹಿಣಿಯ ಮಾಂಗಲ್ಯ ಸರ ಎಗರಿಸಿದ ಖದೀಮರು. ಬಾಗೇಪಲ್ಲಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಆರೋಗ್ಯ ರಕ್ಷಾ ಸಮಿತಿ ಸಭೆ. ಇಬ್ಬರು ಸಾವಾದರೂ ಎಚ್ಚೆತ್ತುಕೊಳ್ಳದ ಶಾಸಕ ಸುಬ್ಬಾರೆಡ್ಡಿ. ಸಚಿವರ ಗಮನಕ್ಕೆ ತರುವ ಭರವಸೆಯಲ್ಲಿಯೇ ಕಾಲ ಕಳೆಯುತ್ತಿರುವ ಶಾಸಕ ಸುಬ್ಬಾರೆಡ್ಡಿ. ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅಭಿಮಾನೋತ್ಸವದಲ್ಲಿ ಭಾಗವಹಿಸಲು ಮನವಿ. ಮೇ 9ರಂದು ಚಿತ್ರದುರ್ಗದಲ್ಲಿ ನಡೆಯಲಿರುವ ಕಾರ್ಯಕ್ರಮ. ಗೌರಿಬಿದನೂರಿನಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಲು ವಿನಂತಿ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.